ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಪರಶುರಾಮದೇವರು ಬಂದಿದ್ದಾರೆ, ವೇದವ್ಯಾಸದೇವರು ಬಂದಿದ್ದಾರೆ, ಎಲ್ಲರೂ ಅಲ್ಲಿ ಬಂದಿದ್ದಾರೆ. ಪರೀಕ್ಷಿತ್ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅಹೋ ವಯಂ ಧನ್ಯತಮಾಹ, ಧನ್ಯ 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 ನಾನು, ತಾವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ಬಹಳ ಧನ್ಯನಾಗಿದ್ದೇನೆ. ಆಯ್ತು, ನೀವು ಬಂದರೂ ಇಲ್ಲ, ಮುಗೀತು. ಇನ್ನು ತಕ್ಷಕ ಯಾವಾಗಾದರೂ ನನ್ನನ್ನು ಸಾಯಿಸ್ತೀನಿ, ನನಗೇನು ಭಯ ಇಲ್ಲ. ಏನು ಬೇಕಾ ತಕ್ಷಕ ಬರಲಿ, ನಾನೇ ಸತ್ತು ಹೋಗಲಿ, ಯಾವ ದುಃಖ ನನಗೆ ಇಲ್ಲ. ನಿಮ್ಮಂಥವರ ದರ್ಶನ ಆಯಿತು, ಇನ್ನೇನು ಬೇಕು ಜೀವನದಲ್ಲಿ. ದ್ವಿಜೋಪಸೃಷ್ಟ ಕುಹಕಸ್ತಕ್ಷಕೋವ ದಶತ್ವಲಂ ಗಾಯತ ವಿಷ್ಣುಗಾಥಾ. ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂದರೆ, ನೀವೆಲ್ಲ ಹಾಡು ಹಾಡಿ, ದೇವರ ಹಾಡನ್ನು ಹಾಡ್ತಾ ಕೂಡಿ ಅದನ್ನು ಕೇಳ್ತಾ ಇರ್ತೇನೆ, ತಕ್ಷಕ ಬಂದು ನನ್ನನ್ನು ಸಾಯಿಸಲಿ ಅಂತ ಕೇಳಿ ಹೇಳ್ತಾನೆ. ಎಲ್ಲ ಅಲಂಕಾರಗಳನ್ನೆಲ್ಲ ತೆಗೆದಿದ್ದಾನೆ. ನಾರು ಮಡಿಯನ್ನು ಉಟ್ಟುಕೊಂಡು ಅಲ್ಲಿ ಕೂತು ಎಲ್ಲರಿಗೂ ಪ್ರಶ್ನೆಯನ್ನು ಮಾಡ್ತಾನೆ. ಸ್ವಾಮಿ, ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸರ್ವಾತ್ಮನ ಮ್ರಿಯಮಾಣೈಸ್ತು ಕೃತ್ಯಂ ಶುದ್ಧಂಚ ತತ್ರಾಮೃಷತಾಭಿಯುಕ್ತಾ. ಸಾಯಬೇಕಾದವನು ಮಾಡಲೇಬೇಕಾದದ್ದು ಏನು, ಅದನ್ನು ನೀವು ನನಗೆ ಉಪದೇಶ ಮಾಡಿ ಅಂತ ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಯಾರೂ ಮಾತಾಡಲಿಲ್ಲ. ಯಾರು ವೇದವ್ಯಾಸ ದೇವರಿದ್ದರು, ಪರಶುರಾಮ ದೇವರಿದ್ದರು, ವಸಿಷ್ಠರು ಎಲ್ಲರೂ ಇದ್ದರು, ಯಾರೂ ಉತ್ತರ ಕೊಡಲಿಲ್ಲ. ಗೊತ್ತಿತ್ತು ಇವರಿಗೆ ಉತ್ತರ ಕೊಡುವರು ಬೇರೆ ಇದ್ದಾರೆ. ಎಲ್ಲರೂ ಅವನ ಪ್ರಶ್ನೆಯನ್ನು ಕೇಳಿಕೊಂಡು ಸುಮ್ಮನೆ ಕೂತಿದ್ದಾರೆ. ಅಷ್ಟರಲ್ಲಿ ತತ್ರಾಭವದ್ ಭಗವಾನ್ ವ್ಯಾಸಪುತ್ರ. ಶುಕಾಚಾರ್ಯರು ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಬಂದರೆ ಏನು ತೇಜಸ್ಸದು, ಎಲ್ಲರೂ ಎದ್ದು ನಿಂತಿದ್ದಾರೆ. ವಿಚಿತ್ರ ಅಂದರೆ, ಅದೇ ಶುಕಾಚಾರ್ಯರು ದಾರಿಯಲ್ಲಿ ಬರಬೇಕಾದರೆ ಆ ಊರಿನಲ್ಲಿರುವ ಮಕ್ಕಳೆಲ್ಲ ಕಲ್ಲು ತಗೊಂಡು ಎಸೆದಿದ್ದಾರಂತೆ. ಇವನು ಹುಚ್ಚ ಅಂತ. ಅವರಿಗೇನು ಗೊತ್ತಾಗತ್ತೆ ಜ್ಞಾನಿಗಳ ಮಹಿಮೆ? ಹುಚ್ಚ ಅಂತ ಕಲ್ಲು ತಗೊಂಡು ಎಸೆದಿದ್ದಾರಂತೆ. ಯಾವಾಗ ಎಲ್ಲರೂ ಬೆನ್ನು ಹತ್ಕೊಂಡು ಬಂದಿದ್ದಾರೆ, ಎಲ್ಲ ಹುಡುಗರು ಬೆನ್ನು ಹತ್ಕೊಂಡು ಬಂದಿದ್ದಾರೆ. ಈ ಹಳ್ಳಿ ಊರುಗಳಲ್ಲಿ ಭಾರೀ ದೊಡ್ಡ ದೊಡ್ಡ ಹೊಸ ಕಾರ್ ಹೋದರೆ ಹೂಯಿ ಅಂತ ಓಡ್ಕೊಂಡು ಬರ್ತಾರೆ ನೋಡ್ರಿ. ಹಾಗೆ ಏನೋ ಹುಚ್ಚ ಬಂದಿದ್ದಾನೆ ಅಂತ ಎಲ್ಲ ಮಕ್ಕಳು ಬೆನ್ನು ಹತ್ಕೊಂಡು ಬಂದಿದ್ದಾರೆ. ಇವರು ಬಂದ ಕೂಡಲೇ ರಾಜ ಎದ್ದು ನಿಂತ, ಎಲ್ಲರೂ ಎದ್ದು ನಿಂತರು. ಅವ್ರಿಗೆ ಗಾಬರಿ ಆಯ್ತು, ಈ ಆಸಾಮಿ ಸಾಮಾನ್ಯ ಅಲ್ಲ ಅಂತ ಎಲ್ಲರೂ ಓಡಿ ಹೋಗಿದ್ದಾರಂತೆ. ಆಮೇಲೆ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯ ಕ್ಷತ್ರಮಂದಃ ಕೃಪಯಾ ಅತಿಥಿ ರೂಪೇಣ. ನಾನು ಕರೆದಿಲ್ಲ, ಏನಿಲ್ಲ, ತಾವೇ ಅನುಗ್ರಹವನ್ನು ಮಾಡಿ ಇಲ್ಲಿ ಬಂದಿದ್ದೀರಿ. ಯೇಷಾಂ ಸಂಸ್ಮರಣಾತ್, ಶುಕಾಂತ ನಾಮಸ್ಮರಣೆ ಮಾಡಿದರೆ ಸಾಕು, ಪಾಪ ಎಲ್ಲ ಹೋಗುತ್ತೆ. ಅಂಥದ್ದು ನೀವು ದರ್ಶನ ಕೊಟ್ರಿ, ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತೀರಿ, ಇದಕ್ಕಿಂತಲೂ ದೊಡ್ಡದೇನಿದೆ? ನಿಮ್ಮ ಪಾದ ಸ್ಪರ್ಶ ಆಗತ್ತೆ, ನಿಮ್ಮ ಕಾಲು ತೊಳಿತೇನೆ, ಪಾದೋದಕವನ್ನು ತಲೆಯ ಮೇಲೆ ಧಾರಣೆ ಮಾಡ್ತೇನೆ, ಅದಕ್ಕಿಂತಲೂ ದೊಡ್ಡದೇನಿದೆ? ಅನ್ಯಥಾ ತೇ ವ್ಯಕ್ತಿಗತೇ ದರ್ಶನಂ ನ ಕಥಂ ಪೃಣಾಂ. ನನಗನಸತ್ತೆ ಇವತ್ತು ಕೃಷ್ಣ ನಾನೇನು ಉತ್ತರಾದೇವಿಯ ಗರ್ಭದಲ್ಲಿದ್ದಾಗ ನನ್ನನ್ನು ರಕ್ಷಣೆ ಮಾಡಿ ಅನುಗ್ರಹ ಮಾಡಿದ ಅಂತ ಅಂದ್ಕೊಂಡಲ್ಲ, ಆ ಅನುಗ್ರಹಕ್ಕಿಂತಲೂ ಇವತ್ತು ನನ್ನ ಮೇಲೆ ಕೃಷ್ಣ ಮಾಡಿದ ಅನುಗ್ರಹ ಬಹಳ ದೊಡ್ಡದು. ಇಲ್ಲದೇ ಇದ್ದರೆ ನಿಮ್ಮಂಥವ್ರು ಇಲ್ಲಿ ಹೆಂಗೆ ಬರ್ತೀರಾ? ಅವ್ಯಕ್ತಗತೆ. ಶುಕಾಚಾರ್ಯರು ಎಲ್ಲಿ ಅಂತ ಕೇಳ್ರಿ, ಯಾವ ಪೋಸ್ಟ್ ಆಫೀಸ್ನಲ್ಲೂ ಅವರ ಅಡ್ರೆಸ್ ಇಲ್ಲ. ಯಾವ ಇಂಟರ್ಪೋಲಿಗೆ ಹೋದರೂ ಅಲ್ಲಿ ಡೇಟಾ ಸಿಗೋದಿಲ್ಲ. ಶುಕಾಚಾರ್ಯರು ಎಲ್ಲಿ ಶುಕ? ಅವ್ಯಕ್ತಗತಿ, ಗೊತ್ತೇ ಆಗೋದಿಲ್ಲ. ಅಂತಹ ನೀವು ಒಬ್ಬರು ಮನೆಯಲ್ಲಿ ಒಂದು ಕ್ಷಣ ಭಿಕ್ಷೆ ಬೇಡಬೇಕು, ಹೋಗೋದು ಎಷ್ಟೊತ್ತು? ಭವತಿ ಭಿಕ್ಷಾಂ ದೇಹಿ, ಕಾಯ್ತಾ ಇರೋದು ಅವಳೊಳಗಿನ ಭವತಿ ಭಿಕ್ಷಾಂ ದೇಹಿ. ಆಕಳು ಹಾಲನ್ನು ಕರಿಯಬೇಕಾದರೆ ಒಂದು ಸತಿ ಕೆಚ್ಚಲಿನಿಂದ ಹಾಲು ಹೀಗೆ ಕೆಳಗೆ ಬರೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮು ಒಬ್ಬರ ಮನೆಯಲ್ಲಿ ಇರೋದು. ಅಷ್ಟರೊಳಗೆ ಭಿಕ್ಷಾ ಹಾಕಿದ್ರೆ ಸರಿ, ಇಲ್ಲ ಮುಂದಿನ ಮನೆ ಹೀಗೆ ಓಡಾಡುವಂತಹ ಮಹಾನುಭಾವರು ನೀವು ನನ್ನಲ್ಲಿ ಬಂದಿದ್ದೀರಿ, ಇದಕ್ಕಿಂತಲೂ ದೊಡ್ಡ ಭಾಗ್ಯ ಏನು? ನಮ್ಮ ಹಿರಿಯರ ಪುಣ್ಯ ಅಂತ ಹೇಳಿ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಾಯಬೇಕಾದ ಮನುಷ್ಯ ಏನು ಮಾಡಬೇಕು ಅದನ್ನು ಉಪದೇಶ ಮಾಡಿ. ಏನು ಮಾಡಬೇಕು, ಏನು ಬಿಡಬೇಕು. ಯತ್ ಕರ್ತವ್ಯಂ ಅಥೋ ಜಪ್ಯಂ, ಏನು ಜಪ ಮಾಡಬೇಕು, ಏನು ಕೇಳಬೇಕು, ಏನು ಶ್ರವಣ ಮಾಡಬೇಕು, ಯಾವುದನ್ನು ಮಾಡಬಾರದು, ಇದೆಲ್ಲವನ್ನು ಉಪದೇಶ ಮಾಡಿ ಅಂತ ಭಕ್ತಿಯಿಂದ ಪರೀಕ್ಷಿತ್ ರಾಜರು ಪ್ರಶ್ನೆಯನ್ನು ಮಾಡ್ತಾರೆ ಎಂಬುದಾಗಿ. ಅವರು ಅಷ್ಟು 1000 ವರ್ಷ ಅವರು ತಪಸ್ಸು ಮಾಡಿದ್ದಾರೆ, ನಾವು ಸ್ವಲ್ಪ ಮಾಡೋದಕ್ಕೇನು 1000 ನಿಮಿಷ. ದ್ವಿತೀಯ ಸ್ಕಂಧ ಪ್ರಾರಂಭವನ್ನು ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಶುಕಾಚಾರ್ಯರು ಹೇಳ್ತಾರೆ, ವರೀಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯತ್ಪರಃ. ಬಹಳ ಉತ್ತಮವಾದ ಪ್ರಶ್ನೆಯನ್ನು ಮಾಡಿದ್ದೀಯಪ್ಪ, ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆ ಅಂದರೆ
ಏನಾಗಿದೆ ಸಮಸ್ಯೆ ಅಂದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಮೋಕ್ಷ ಬೇಕು ಅಂತ ಹೋಗಿ ಕೇಳಿ, ಒಬ್ರಂತಾರೆ ಧ್ಯಾನ ಮಾಡು ಅಂತಾರೆ, ಒಬ್ಬರು ಉಲ್ಟಾ ನಿಂದು ಅಂತಾರೆ, ಒಬ್ಬರು ಯೋಗ ಮಾಡು ಅಂತಾರೆ, ಒಬ್ಬರು ಭ್ರಮರಿ ಪ್ರಾಣಾಯಾಮ ಅಂತಾರೆ, ಏನೇನೋ ಹೇಳ್ತಾರೆ. ಒಬ್ಬರು ರಕ್ತ ಕುಡಿ ಅಂತಾರೆ. ಆ ಥರ ಎಲ್ಲ ಶಾಸ್ತ್ರಗಳಿದೆ, ವಿಚಿತ್ರವಾದ ಶಾಸ್ತ್ರಗಳಿದೆ. ಎಲ್ಲರಿಗೂ ಅವಿದ್ಯೆ, ಯಾರಿಗೂ ಸರಿಯಾದ ತತ್ವ ಇಲ್ಲ. ಹೀಗಾಗಿ ಹೇಳುತ್ತಾರೆ. ಇನ್ನು ಭಾರಿ ನೀವು ಹೋಗಿ ಗುರುಗಳ ಹತ್ರ ಕೇಳಿದರೆ ಅವರು ಗೃಹಸ್ಥಾಶ್ರಮಿಗಳು ಸಕಾಮ ಕರ್ಮಗಳನ್ನು ಉಪದೇಶ ಮಾಡಿಬಿಡ್ತಾರೆ. ಹಾಗಾಗಿ ನಿಜವಾಗಿ ತತ್ವವನ್ನು ಉಪದೇಶ ಮಾಡಿ ಕೇಳುವುದು ಬಹಳ ಕಷ್ಟ. ನಿದ್ರೆಯಾ ಹ್ರಿಯತೆ ನಕ್ತಂ, ರಾತ್ರಿಯೆಲ್ಲ ನಿದ್ರೆ. ವ್ಯವಾಯೇನ ನವಂಬಯ, ಒಳ್ಳೆಯ ಯುವಕರಾಗಿದ್ದಾಗ, ಯೌವನ ಇದ್ದಾಗ ಉದ್ಯೋಗ, ಹೊಟ್ಟೆ ತುಂಬಿಸಿಕೊಳ್ಳೋದು, ಇದರಲ್ಲೇ ಕಳೆದು ಹೋಗುತ್ತೆ, ಭೋಗ ಮಾಡಿಬಿಡ್ತೇವೆ. ದಿವಾಚ ಅರ್ಥೇಹಯ, ಇನ್ನು ಹಗಲು ಹಣ ಗಳಿಸ್ತೇವೆ. ಕುಟುಂಬ ಭರಣೇನವ, ಕುಟುಂಬದ ಪೋಷಣೆ ಮಾಡ್ತೇವೆ. ಇದು ಬಿಟ್ಟು ಇನ್ನೇನು ಮಾಡೋದಕ್ಕಾಗತ್ತೆ? ಸಾಧನೆ ಮಾಡಲಿಕ್ಕೆಲ್ಲ ಆಗತ್ತೆ. ಎಷ್ಟು ವಿಚಿತ್ರ ಅಂದರೆ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅವರನ್ನೆಲ್ಲ ಸಾಕ್ತೇವೆ, ಪೋಷಣೆ ಮಾಡ್ತೇವೆ, ಎಲ್ಲ ನಿಜ. ಆದರೆ ಆತ್ಮದೈನ್ಯೇಷು, ಭಾಗವತ ಹೇಳುತ್ತೆ, ಆತ್ಮದೈನ್ಯೇಷು, ನಮಗೆ ಗೊತ್ತಾಗ್ತಾ ಇರುತ್ತೆ ನನ್ನ ಸಾಧನೆ ಆಗ್ತಾ ಇಲ್ಲ, ಆದರೂ ಅದನ್ನೇ ಮಾಡ್ತೇವೆ, ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಎಷ್ಟು ವಿಚಿತ್ರ ಅಂದರೆ, ಭಾಳ ಸುಂದರವಾಗಿ ಹೇಳುತ್ತೆ ಭಾಗವತ. ಎಷ್ಟು ವಿಚಿತ್ರ ಅಂದರೆ, ಯಾರೋ ಪಾಪ ಏನೋ ಹೋಗಿರ್ತಾರೆ, ಸತ್ತಿರ್ತಾರೆ, ಸತ್ತವರನ್ನು ನೋಡೋದಕ್ಕೆ ಅಂತ ಹೋಗಿರ್ತೀರಿ, ಅಲ್ಲೆಲ್ಲ ಏನೇನೋ ಕಾರ್ಯಗಳು ಮಾಡ್ತಾ ಇರ್ತಾರೆ. ಅದನ್ನು ನೋಡಬೇಕಾದ್ರೆ ಒಂದು ನಿಮಿಷ ಪಾಪ ಅಯ್ಯೋ ಸತ್ತ ಅಂತ ಒಂದು ಕ್ಷಣ ಅನಿಸತ್ತೆ. ಒಂದು ಕ್ಷಣ ಅವರು ತಗೊಂಡು ಹೋಗೋದು 1 ಗಂಟೆ 2 ಗಂಟೆ ಲೇಟ್ ಆಗಲಿ, ಗುಂಪುಗಳು ಮಾಡಿಕೊಂಡು ಆರಾಮಾಗಿ ಜೋಕ್ಸನ್ನು ಹೇಳ್ತಾ ನಗನಗತಾ ನಿಂತಿರ್ತೇವೆ. ಯಾಕೆಂದ್ರೆ ನಾವು ಸಾಯೋದೇ ಇಲ್ವಲ್ಲ, ನಮಗೆ ಸಾವೇ ಇಲ್ಲ ಅನ್ನುವ ಭರವಸೆಯಿಂದ ಭಾಗವತ ಹೇಳುತ್ತೆ. ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಸುತ್ತಮುತ್ತಲೂ ಅನೇಕ ಜನ ಸಾಯ್ತಾ ಇರೋದನ್ನು ಕಣ್ಣಿಂದ ನೋಡಿದರೂ ಕೂಡ ನಮಗೆ ಬರೋದಿಲ್ಲ ಬಿಡ್ರಿ ಸಾವು ಅನ್ನೋ ರೀತಿಯಲ್ಲಿ ನಾವು ವ್ಯವಹಾರವನ್ನು ಮಾಡ್ತೇವೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ನಿನಗೆ ಮುಕ್ತಿ ಬೇಕಾ? ಹಾಗಾದರೆ ಭಗವಂತನ ಶ್ರವಣ ಮಾಡು. ಹರಿಹಿ, ಅವನು ನಿನ್ನ ಎಲ್ಲ ಪಾಪಗಳನ್ನು ಅಪಹಾರ ಮಾಡ್ತಾನೆ, ಎಲ್ಲ ಪಾಪಗಳನ್ನು ಅಪಹಾರ ಮಾಡ್ತಾನೆ. ಅಲ್ರಿ ದೇವರು ಕಾಣಿಸೋದೇ ಇಲ್ಲ ಅಂತೀರಿ, ಈಶ್ವರ ನೀನು ಮಾಡು, ಅವನು ಕಾಣಿಸ್ತಾನೆ. ಅಘಟಿತ ಘಟನಾ ಪಟು ದೇವರು. ಹಾಗಾಗಿ ಭಕ್ತಿಯಿಂದ ನೀನು ಭಗವಂತನ ಶ್ರವಣ ಮನನಾದಿಗಳನ್ನು ಮಾಡಿದರೆ ದೇವರು ನಿನ್ನ ಕಣ್ಣಿಗೆ ಕಾಣಿಸ್ತಾನೆ. ಆದ್ದರಿಂದ ಏನು ಯೋಚನೆ ಮಾಡಬೇಡ, ಅವನು ಭಗವಂತನನ್ನು ಹರಿ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಭಗವಂತ ಸರ್ವಾತ್ಮ, ಎಲ್ಲರ ಅಂತರ್ಯಾಮಿ, ಎಲ್ಲರ ಸ್ವಾಮಿ. ಭಗವಂತ ಈಶ್ವರ, ಏನಾದರೂ ಮಾಡಬಲ್ಲ. ಅಲ್ರಿ ನನ್ನಂಥ ಪಾಪಿ ದೇವರು ಉದ್ಧಾರ ಮಾಡೋದಿಲ್ಲ ಬಿಡ್ರಿ. ಅರೆ ನಾವೇನು ಪಾಪ ಮಾಡಿದ್ದೇವೆ? ಅಜಾಮಿಳ, ದುಂದುಕಾರಿ ಅವರಿಗಿಂತ ಹೆಚ್ಚು ಪಾಪ ಮಾಡಿದ್ದೇವೆ, ನಾವೇನು ಇಲ್ವಲ್ಲ? ಹಾಗಾದರೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾನೆ ದೇವರು. ಈಶ್ವರತ್ವೇನ ಭಗವತ್ವೇನ ಆ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಪ್ರಾಯೇಣ ಮುನಯೋರಾಜನ್ ನಿವೃತ್ತ ವಿದುನಿಷೇತಃ ನೈರ್ಗುಣ್ಯಸ್ಥಾ ರಮಂತೆ ಮಾಂ ರಮಂತೆ ಸ್ಮ ಗುಣಾನು ಕಥನೆ ಹರೇ. ಹೇ ಭಗವಂತನ ನಾಮಸ್ಮರಣೆಯನ್ನ ಸಂಸಾರಿಗಳಲ್ಲಪ್ಪ, ಅಪರೋಕ್ಷ ಜ್ಞಾನಿಗಳು ಮಾಡ್ತಾರೆ. ಅವರಿಗೆ ಮಾಡೋ ಅಗತ್ಯವೇ ಇಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ವಿಧಿ ನಿಷೇಧಗಳು ಇಲ್ಲ, ಮುಕ್ತರಿಗೆ ವಿಧಿ ನಿಷೇಧಗಳಿಲ್ಲ. ನೀನು ಯಾಕೆ ಮಾಡಲಿಲ್ಲ ಸಂಧ್ಯಾವಂದನೆ ಅಂತ ಯಾರೂ ಮುಕ್ತರನ್ನು ಕೇಳೋರಿಲ್ಲ. ಆದರೂ ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನು ಅವರು ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ಮಾಡಬೇಕು. ನನ್ನನ್ನು ನೋಡು, ಪರಿನಿಷ್ಠಿತೋಪಿ ನಿರ್ಗುಣ್ಯೆ, ನನಗೆ ಮುಕ್ತಿ ಫಿಕ್ಸ್. ಶುಕಾಚಾರ್ಯ ನಿನಗೆ ಮುಕ್ತಿ ಕೊಡೋದಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಶಾಪ ಕೊಡಲಿಕ್ಕೂ ಸಾಧ್ಯವಿಲ್ಲ. ಶಾಪ ಕೊಟ್ಟರು ಅಂತ ಇಟ್ಕೊಳ್ಳಿ, ಹತ್ತೋದೇ ಇಲ್ಲ. ಅಪರೋಕ್ಷ ಜ್ಞಾನಿಗೆ ಮುಕ್ತಿ ಆಗೋದಿಲ್ಲ ಅಂತ ಇಲ್ಲವೇ ಇಲ್ಲ, ಮುಕ್ತಿ ಆಗೋದಿಲ್ಲ ಅಂತ ಇಲ್ಲವೇ ಇಲ್ಲ. ನಾವು ಹಂಗೆ ಮಾಡ್ಲಿಕ್ಕೆ ಸಾಧ್ಯವ? ಓದ್ತಾ ಇರ್ತೇವೆ, ಪರೀಕ್ಷೆ ಭಾರಿ ರಾತ್ರಿಯೆಲ್ಲ ಎದ್ದು ಕೂತು ಪರೀಕ್ಷೆಗೆ ತಯಾರಿ ಮಾಡ್ತಾ ಇರ್ತೇವೆ. ನಾಡಿದ್ದು ಪರೀಕ್ಷೆ ಇದೆ, ನಾಳೆ ದಿನ ಕ್ವಶನ್ ಪೇಪರ್ ಲೀಕ್ ಆಗಿ ನಮ್ಮ ಕೈಯಲ್ಲಿ ಬಂತು, ಪುಸ್ತಕ ಮುಚ್ಚೇ ಇಟ್ಟುಬಿಡ್ತೇವೆ, ಹೌದಲ್ವ? ಅಥವಾ ನಮ್ಮ ಯಾರೋ ಒಬ್ಬ ಟೀಚರ್ ಹೇಳಿದ್ರಿಲ್ಲ, ಗ್ಯಾರಂಟಿ ನಿನಗೆ 90% ನಾನು ಕೊಡ್ತೇನೆ ಅಂತ ಮೊದಲೇ ಬರೆದು ಕೊಟ್ಟುಬಿಟ್ರು ಅಂತ ಇಟ್ಕೊಳ್ಳಿ, ನಾವು ಓದ್ತೇವ? ಇಲ್ಲ. ಆದರೆ ಜ್ಞಾನಿಗಳದು ಹಾಗಲ್ಲ. ಅವರಿಗೆ ಪರಿನಿಷ್ಠಿತೋಪಿ ನೈರ್ಗುಣ್ಯೆ, ನನಗೆ ಮೋಕ್ಷ ಇದೆ ಅಂತ ಗೊತ್ತಿದ್ದರೂ ನಿಶ್ಚಯ ಇದ್ದರೂ ಕೂಡ ನಾನು ಅಖಂಡವಾಗಿ ಭಗವಂತನ ಧ್ಯಾನವನ್ನು ಮಾಡ್ತೇನೆ. ನಾನು ನಿನಗೆ ಹೇಳ್ತೇನೆ, ಯಾಕೆ ಅಂದರೆ ನೀನು ಮಹಾಪೂರುಷಿಕ. ಪುರುಷ ಅಂದರೆ ದೇವರು,
ಪೌರುಷಿಕ ಅಂದರೆ ದೇವರ ಭಕ್ತ, ನೀನು ಮಹಾಭಗವದ್ಭಕ್ತ ಅನ್ನುವುದಕ್ಕಾಗಿ ನಾನು ನಿನ್ನೆಲ್ಲರಿಗೂ ಉಪದೇಶ ಮಾಡ್ತೇನೆ. ನೋಡಪ್ಪ, 7 ದಿನ ಇದೆ ಅಂತ ದುಃಖ ಪಡಬೇಡ, 7 ದಿನ ಇದೆ ಅಂತ ದುಃಖ ಪಡಬೇಡ. ಖಟ್ವಾಂಗ ಎಂಬಂತಹ ರಾಜ, ಅವನಿಗೆಷ್ಟಿತ್ತು? 48 ನಿಮಿಷಗಳು ಮಾತ್ರ ಆಯುಷ್ಯ ಇದೆ ಅಂತ ಗೊತ್ತಾಯಿತು. ಬೇಗನೆ ಬಂದ, ಸಾಧನೆಯನ್ನು ಮಾಡಿಕೊಂಡ, ಯೋಗ್ಯವಾದ ಮುಕ್ತಿಗೆ ಹೋಗ್ಬಿಟ್ಟ. ಹಾಗೆ ನಿನಗಿನ್ನೂ 7 ದಿನ ಇದೆ. 7 ದಿನಗಳು ಎಚ್ಚರ ಇದ್ದು ಜ್ಞಾನಪೂರ್ವಕವಾಗಿ 7 ದಿನಗಳನ್ನು ಕಳೆಯುವುದು ಬಹಳ ದೊಡ್ಡದು. ಏನೂ ಗೊತ್ತಿಲ್ಲದೆ 1000 ವರ್ಷ ಬದುಕಿದರೂ ಲಾಭ ಇಲ್ಲ. ಆದ್ದರಿಂದ 7 ದಿನಗಳಿದೆ, ಅವಶ್ಯವಾಗಿ ನೀನು ಸಾಧನೆಯನ್ನು ಮಾಡಬೇಕು. ಸರಿ, ಏನು ಮಾಡಬೇಕಾಗಾದರೆ? ಸಾಯುವ ವ್ಯಕ್ತಿ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದೀಯಲ್ಲಪ್ಪ, ನಾನು ಹೇಳ್ತೇನೆ ಕೇಳು. ಮೊದಲು ಸಾಯುವ ವ್ಯಕ್ತಿ ಮಾಡಬೇಕಾದದ್ದೇನು ಅಂದರೆ ಗತಸಾಧ್ವಸಃ, ಮೊದಲು ಭಯವನ್ನು ಬಿಡಬೇಕು. ಭಯವನ್ನು, ನಾನು ಸಾಯ್ತಾ ಇದ್ದೇನೆ ಅನ್ನುವ ದುಃಖವನ್ನು ಮೊದಲು ಬಿಟ್ಟುಬಿಡಬೇಕು. ಬಿಟ್ಟು ವೈರಾಗ್ಯದಿಂದ ದೇಹದ ಮೇಲೆ ವೈರಾಗ್ಯ ಬರಬೇಕು. ವೈರಾಗ್ಯ ಬರೋದಕ್ಕೇನು ಬೇಕು? ವೈರಾಗ್ಯ ಬರೋದಕ್ಕೇನು ಬೇಕು? ಅಸಂಗ. ಭಾಳ ಚೆನ್ನಾಗಿದೆ. ಇದೆಲ್ಲ ಸಾಯುವ ಪ್ರಸಂಗ ಅಥವಾ ಮೋಕ್ಷಕ್ಕೆ ಹೋಗುವುದು ನಮಗೇನು ನೇರವಾಗಿ ಇದು ಅಪ್ಲೈ ಆಗಲಿಕ್ಕಿಲ್ಲ. ಆದರೆ ಏನಿದೆ ಅನ್ನೋದನ್ನು ನಾವು ಕೇಳಬೇಕು. ಅಸಂಗ. ಮನುಷ್ಯನಿಗೆ ವೈರಾಗ್ಯ ಬರಬೇಕಾದರೆ ಏನು ಮಾಡಬೇಕು? ಯಾರಾದರೂ ಹೇಳ್ತೀರಾ ಇಲ್ಲಿ? ಹೇಳ್ಬೋದು, ಎಲ್ಲರೂ ಹೇಳ್ಬೋದು, ಎಲ್ಲರಿಗೂ ಗೊತ್ತು ವೈರಾಗ್ಯ ಹೇಗೆ ಬರುತ್ತೆ ಅಂತ. ಆದರೆ ಮಾಡಲಿಕ್ಕೆ ನಾವು ತಯಾರಿಲ್ಲ ಅಷ್ಟೇ. ಏನು ಅಂದರೆ ಅಸಂಗ ಅಷ್ಟೇ. ಯಾವುದನ್ನು ನಾನು ಮೇಲಿಂದ ಮೇಲೆ ನೋಡಬೇಕು ಅಂತ ಅನಿಸತ್ತೋ ಆ ವಸ್ತುವನ್ನು ದೂರ ಇಟ್ಟುಬಿಟ್ರೆ ಮುಗಿದೋಯ್ತು. 4 ದಿನಕ್ಕೆ ವೈರಾಗ್ಯ ಬಂದುಬಿಡೋದು. ನಾನು ಅದೇ ದೃಷ್ಟಾಂತವನ್ನು ಕೊಡ್ತಾ ಇರ್ತೇನೆ. ಮಕ್ಕಳು ಟಿ ವಿ ನೋಡಬಾರದು ಅಂದರೆ ನಾವೇನು ಮಾಡಬೇಕು? ರಿಮೋಟನ್ನು ಮುಚ್ಚಿಟ್ಬಿಡಬೇಕು. 1 ದಿನ ಅಳುತ್ತಾರೆ, 2 ದಿನ ಅಳುತ್ತಾರೆ. ರಿಮೋಟ್ ಕಳೆದೇ ಹೋಗಿದೆ ಅಂದರೆ ಬಿಟ್ಟು ಬಿಡ್ತಾರೆ. ಟಿ ವಿಯನ್ನೇ ಮನೆಗೆ ತರದೇ ಇದ್ದರೆ ಟಿ ವಿಯನ್ನೇ ನೋಡೋದಿಲ್ಲ. ಹೌದಲ್ವ? ಇದೇ ಉಪಾಯ ತಾನೇ. ಮಕ್ಕಳನ್ನು ನಾವು ಕೆಟ್ಟ ಚಟದಿಂದ ಬಿಡಿಸೋದಕ್ಕೆ ಏನು ಲಾಭ? ಏನು ಉಪಾಯ ಏನು? ಅಸಂಗ. ಯಾವುದನ್ನು ಅವನು ತುಂಬ ಕೆಟ್ಟ ವಸ್ತುವನ್ನು ನೋಡ್ತಾ ಇದ್ದಾನೋ ಕೇಳ್ತಾ ಇದ್ದಾನೋ ಅದನ್ನು ಅವನಿಂದ ದೂರ ಮಾಡಿಬಿಟ್ರೆ ಅವನಿಗೆ ವೈರಾಗ್ಯ ಬರುತ್ತೆ. ಮಗುವಿಗೆ ವೈರಾಗ್ಯ ತರಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ, ಆದರೆ ನಾವು ವೈರಾಗ್ಯ ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟೇ. ನಾವೆಲ್ಲ ಸಂಘದಲ್ಲೇ ಇರ್ತೇವೆ, ಮಕ್ಕಳ ಮೇಲೆ ಮಾತ್ರ ಟಬರು ಮಾಡ್ತೇವೆ, ಅದು ಮಾಡಬೇಡ ಇದು ಮಾಡಬೇಡ ಅಂತಂತೇವೆ. ನಮ್ಮ ಮೇಲೆ ನಾವು ಮಾಡ್ಕೊಳ್ಳೋದಿಲ್ಲ. ಅಸಂಗ ಶಸ್ತ್ರೇಣ. ಸರಿ, ಆ ಅಸಂಗ ಅಂತನ್ನೋದರಿಂದ ಮಾಡಬೇಕು. ಇನ್ನೊಂದು ಮಹತ್ವದ ಮಾತನ್ನು ಹೇಳ್ತಾರೆ, ಮನೆಯಲ್ಲಿ ಇರಬಾರದಂತೆ. ನನ್ನ ಸಾವು ಹತ್ತಿರ ಬಂದಿದೆ ಅಂತ ಗೊತ್ತಾದರೆ ಪುಣ್ಯತೀರ್ಥಕ್ಕೆ ಹೋಗಬೇಕು. ಪುಣ್ಯತೀರ್ಥಕ್ಕೆ ಹೋಗಬೇಕು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಆ ಮಾತನ್ನು ಹೇಳ್ತಾರೆ, ಬೆಂಗಳೂರಿನಲ್ಲಿದ್ದವರು ಪುಣ್ಯತೀರ್ಥಕ್ಕೆ ಹೋಗಬೇಕು ದೊಡ್ಡದಲ್ಲ. ಯಾರಾದರೂ ಪುಣ್ಯತೀರ್ಥದಲ್ಲೇ ಇದ್ದಾರೆ ಅಂತ ಇಟ್ಕೊಳ್ಳಿ. ಕಾಶಿಯಲ್ಲೇ ಒಬ್ಬ ವ್ಯಕ್ತಿ ಇದ್ದಾನೆ. ಕಾಶಿಯಲ್ಲಿ ಇರುವ ವ್ಯಕ್ತಿಗೆ ಮರಣ ಹತ್ತಿರ ಬಂತು ಅಂತ ಗೊತ್ತಾದರೆ ಅವನು ಕಾಶಿಯಲ್ಲೂ ಇರಬಾರದಂತೆ. ಕಾಶಿ ಬಿಟ್ಟು ಬೇರೆ ಪುಣ್ಯತೀರ್ಥಕ್ಕೆ ಹೋಗಬೇಕು. ಇದ್ದ ಊರಿನಲ್ಲೇ ಇರಬಾರದು. ಯಾಕೆಂದರೆ ಅಲ್ಲಿ ಅಭಿಮಾನ ಇರುತ್ತೆ, ಮೋಹ ಇರುತ್ತೆ. ಹಾಗಾಗಿ ಪುಣ್ಯತೀರ್ಥಕ್ಕೆ ಹೋಗಬೇಕು. ಪುಣ್ಯತೀರ್ಥಕ್ಕೆ ಹೋಗಿ ಓಂಕಾರ ವಾಚ್ಯನಾದ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಬೇಕಾದಷ್ಟು ಎಲ್ಲ ಹೇಳಿದ್ದಾರೆ. ಭಗವಂತನ ಧ್ಯಾನವನ್ನು ಮಾಡಬೇಕು. ಭಗವಂತ ಇಡಿಯಾದ ಭಗವಂತನ ರೂಪದ ಧ್ಯಾನವನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಒಂದೊಂದೇ ಅವಯವ. ಇವತ್ತು ಬರೀ ಕಾಲು, ಒಂದು 15 ದಿನ ಬರೀ ಕಾಲಿನ ಸ್ಮರಣೆ, ಆಮೇಲೆ ಮಂಡಿಯ ಸ್ಮರಣೆ, ಆಮೇಲೆ ತೊಡೆಯ ಸ್ಮರಣೆ, ಹೀಗೆ ಒಂದೊಂದೇ ಭಗವಂತನ ಅವಯವದ ಧ್ಯಾನವನ್ನು ಮಾಡಬೇಕು. ಇದನ್ನು ಧಾರಣ ಅಂತ ಕರೀತಾರೆ. ಇಡಿಯಾದ ಭಗವಂತನ ರೂಪವನ್ನು ಒಂದೇ ಬಾರಿ ಧ್ಯಾನ ಮಾಡಲಿಕ್ಕಾದರೆ ಅದನ್ನು ಧ್ಯಾನ ಅಂತ ಕರೆಯೋದು. ಖಂಡ ಸ್ಮೃತಿರ್ ಧಾರಣಾ ಸ್ಯಾತ್. ಖಂಡ ತುಂಡು ಇಷ್ಟಿಷ್ಟೇ ಅವಯವಗಳ ಸ್ಮರಣೆ ಮಾಡಿದರೆ ಅದನ್ನು ಧಾರಣ ಅಂತ ಕರೆಯೋದು. ಆ ತರಹದ ಧಾರಣವನ್ನು ಮಾಡಬೇಕು. ಧಾರಣವನ್ನು ಮಾಡಿ ಭಗವಂತನ ದೊಡ್ಡದಾದ ರೂಪ. ನಮ್ಮ ಮನೆಯಲ್ಲಿ ಪ್ರತಿಮೆ ಎಷ್ಟಿದೆ? ಇಷ್ಟು ಸಣ್ಣ ಪ್ರತಿಮೆ ಇದೆ. ಇಲ್ಲಿ ಎಷ್ಟು ದೊಡ್ಡದಿದೆ? ಇಲ್ಲಿ 5 ಅಡಿ 6 ಅಡಿ ಎತ್ತರದ ಪ್ರತಿಮೆ ಇದೆ. ಹಾಗೆ ದೇವರ ಒಂದು ದೊಡ್ಡ 50 ಕೋಟಿ ಯೋಜನೆ ವಿಸ್ತೀರ್ಣವಾದಂತಹ ಪ್ರತಿಮೆ ಅಂದರೆ ಇದು ಇಡೀ ಬ್ರಹ್ಮಾಂಡ. ಆ ಬ್ರಹ್ಮಾಂಡವೇ ಭಗವಂತನ ಒಂದು ಪ್ರತಿಮೆ ಎಂಬುದಾಗಿ ಚಿಂತನವನ್ನು ಮಾಡಬೇಕು. ಚಿಂತನವನ್ನು ಮಾಡಿ ಆ ಭಗವಂತನ ಒಂದೊಂದು ಅವಯವಗಳಲ್ಲಿ ಒಂದೊಂದು ಲೋಕಗಳು ಇದೆ. ಆಯಾ ಅವಯವಗಳಿಂದ ಲೋಕಗಳು ಹುಟ್ಟಿದೆ, ಆಯಾ ಅವಯವಗಳಲ್ಲಿ ಲೋಕಗಳು ಇದೆ. ಆ ಲೋಕ ಭಗವಂತನ ಪ್ರತಿಮೆ ಎಂಬುದಾಗಿ ಚಿಂತನೆ ಮಾಡಬೇಕು. ಪಾತಾಲಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಟಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗುಲ್ಫೋ ತಲಾತಲಂ ವೈ ಪುರುಷಸ್ಯ ಜಂಘೇ. ಬಹಳ ವಿಸ್ತಾರವಾಗಿದೆ, ಹೇಳೋದಿಲ್ಲ. ಭಗವಂತನ ಪಾತಾಲ
ಇದು ಪಾದಮೂಲ. ರಸಾತಲ ಅಂದರೆ ಭಗವಂತನ ಕಾಲಿನ ಮೇಲ್ಭಾಗ, ಮಹಾತಲ ಅಂದರೆ ಗುಲ್ಫಗಳು, ತಲಾತಲ ಅಂದರೆ ಜಂಘೆಗಳು, ಮಹೀತಲ ಅಂದರೆ ಜಘನ. ಹೀಗೆ ಒಂದೊಂದು ಲೋಕಗಳು. ಎಲ್ಲ ಲೋಕವೂ ಕೂಡ ಭಗವಂತನ ಅವಯವಗಳಲ್ಲಿಯೇನೇ ಆಶ್ರಿತವಾಗಿದೆ ಎಂಬುದಾಗಿ ಚಿಂತನೆ ಮಾಡಬೇಕಂತೆ. ಈ ಚಿಂತನವನ್ನು ಯಾರಿಗೆ ಸಾಧ್ಯ ಇದೆ, ಇದೆಲ್ಲ ಬೇಕಾದಷ್ಟು ಇವತ್ತು ಮುದ್ರಣ ಆಗಿದೆ, ಎಲ್ಲ ಕಡೆಗೆ ಸಿಗತ್ತೆ. ಈ ಚಿಂತನವನ್ನು ಏನೇ ಕಾರ್ಯವನ್ನು ಮಾಡಿದಾಗ, ಯಾವುದೇ ಕ್ರಿಯೆಯನ್ನು ಮಾಡಿದಾಗ, ಅಡಿಗೆ ಮಾಡಿದ್ವಿ, ದೇವರ ಪೂಜೆ ಮಾಡಿದ್ವಿ, ಅಥವಾ ಒಂದೇನೋ ಹೋಮ ಮಾಡಿದ್ವಿ, ಕ್ರಿಯಾವಸಾನೇ ಪ್ರಯತ ಸ್ಮರೇತ, ಎಲ್ಲ ಕ್ರಿಯೆಗಳಾದ ಮೇಲೆ ಈ ಭಗವಂತನ ಸ್ಥೂಲ ರೂಪದ ಈ ಚಿಂತನವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತೆ. ಇಂತಹ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡಿದ ಮೇಲೆ ಮನೋನಿಗ್ರಹವನ್ನು ಮಾಡಬೇಕಲ್ಲ, ಮನೋಜಯ ಆಗಬೇಕು. ಮನೋಜಯ ಆಗೋದಕ್ಕೇನು ಉಪಾಯ? ಅದಕ್ಕೆ ಭಾಗವತ ಹೇಳುತ್ತೆ, ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಃ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈಃ ಪರಿಭ್ರಮಂಸ್ತತ್ರ ನ ವಿಂದತೀರ್ಥಾನ್ ಮಯಾಮಯೇ ವಾಸನಯಾಶಯಾನಃ. ಏನು ಅಂದರೆ, ಮೊದಲನೇದಾಗಿ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತೆ ಅಂತ ಚಿಂತನೆ ಮಾಡಬೇಕಂತ. ಯಾವುದು ಇಂದ್ರ ದೇವರು, ಚಂದ್ರ ದೇವರು, ಯಮ ದೇವರು, ಶನಿ ದೇವರು, ಗಣಪತಿ ದೇವರು, ಅನ್ನ ದೇವರು, ಎಲ್ಲವೂ ಭಗವದ್ವಾಚಕ, ಎಲ್ಲವೂ ಭಗವದ್ವಾಚಕ ಅಂತ ಚಿಂತನೆ ಮಾಡಬೇಕು. ಯಾಕೆ ಅಂದರೆ ಭಾಳ ಸುಂದರವಾಗಿ ಭಗವದ್ಗೀತೆ ಹೇಳುತ್ತೆ. ನಾನು ಇಲ್ಲಿದ್ದಾರೆ, ಇವನ ಹೆಸರೇನಪ್ಪ, ನಿನ್ನ ಹೆಸರೇನು ಅಲವಬೋಧ, ಅಲವಬೋಧ, ಇವನು ಅಲವಬೋಧ ಎದ್ದು ನಿಂತ್ಕೋ ಅಂದರೆ ಇವನು ಎದ್ದು ನಿಂತ್ಕೋತಾನೆ. ಆದರೆ ಇವನನ್ನು ನಾನು ರಾಜೀವ ಎದ್ದು ನಿಂತ್ಕೋ ಅಂದರೆ ಇವನು ನೋಡೋದೇ ಇಲ್ಲ ನನ್ನ ಕಡೆಗೆ. ಯಾಕೆ ಅಂದರೆ ಅವನ ಹೆಸರದ ಅಲ್ವೇ ಅಲ್ಲ. ಹಾಗೆ ಭಾಗವತ ಹೇಳುತ್ತೆ, ನೀವು ಇಂದ್ರನಿಗೆ ಹೋಗಿ ಇಂದ್ರ ಮಳೆ ಕೊಡು, ಕೇಳಿಸ್ಕೊಳ್ಳೋದೇ ಇಲ್ವಂತ. ಯಾಕೆ ಅಂದರೆ ಇಂದ್ರ ಅನ್ನೋದು ನನ್ನ ಹೆಸರೇ ಅಲ್ಲ. ಇಂದ್ರ ಇದು ದೇವರ ಹೆಸರು, ಇಂದ್ರ ಇದು ದೇವರ ಹೆಸರು, ನೀ ದೇವರನ್ನು ಕೇಳ್ಕೊ. ಮನುಷ್ಯ ಎಲ್ಲ ಹೆಸರುಗಳು ಕೂಡ ಭಗವಂತನದೇ ಹೆಸರುಗಳು. ಭಗವಂತ ಬಾಡಿಗೆ ಕೊಟ್ಟಿದ್ದಾನೆ, ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾನಷ್ಟೇ. ಅವೆಲ್ಲವೂ ರೀಸೈಕಲ್ ಅಂತಾರಲ್ಲ, ಹಾಗೆ ರೀಸೈಕಲಬಲ್ ನೇಮಗಳವೆಲ್ಲ. ಈ ವರ್ಷ ಈ ಕಲ್ಪದಲ್ಲಿ ಪುರಂದರನಿಗೆ ಇಂದ್ರ ಅಂತ ಕೊಟ್ಟ, ಮುಂದಿನ ಕಲ್ಪದಲ್ಲಿ ಬಲಿಚಕ್ರವರ್ತಿಗೆ ಇಂದ್ರ ಅಂತ ಕೊಡ್ತಾನೆ. ಮತ್ತೆ ಹೋಗಬೇಕಾದ್ರೆ ವಾಪಸ್ ಕೊಟ್ಟು ಹೋಗ್ಬೇಕು ಅದನ್ನು. ಈಗೆಲ್ಲ ಹೊಸ ಒಂದು ಫ್ಯಾಷನ್ ಬಂದಿದೆಯಲ್ಲ, ಮದುವೆಗಳಲ್ಲಿ ಬಟ್ಟೆಗಳನ್ನು ಬಾಡಿಗೆ ತಗೋತಾರೆ, ಹಾಕೋತಾರೆ, ಮತ್ತೆ ವಾಪಸ್ ಕೊಟ್ಟು ಬಿಡ್ತಾರೆ. ಅವನು ಅದನ್ನು ಇಸ್ತ್ರಿ ಮಾಡಿ ಮತ್ತೆ ಮುಂದಿನವರಿಗೆ ಕೊಡ್ತಾನೆ. ಹಾಗೆ ಈ ಇಂದ್ರ, ಚಂದ್ರ, ವರುಣ ಈ ಎಲ್ಲ ಹೆಸರುಗಳು ಬಾಡಿಗೆ ಹೆಸರುಗಳು, ಎಲ್ಲ ದೇವರದ್ದು. ಯಾರ್ಯಾರು ಬರ್ತಾರೋ ಅವರಿಗೆ ಕೊಡ್ತಾರೆ. ಹಾಗಾಗಿ ಎಲ್ಲವೂ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ ಎಂಬುದಾಗಿ ತಿಳಿಯಬೇಕು. ಸರಿ, ಹೀಗೆ ಹೇಳಿಬಿಟ್ರೆ ಭಾರಿ ಸಮಸ್ಯೆ ಆಯ್ತಲ್ಲ. ವ್ಯವಹಾರ ಹೇಗೆ ಮಾಡೋದು? ವ್ಯವಹಾರ ಹೇಗೆ ಮಾಡೋದು? ಯಾರನ್ನು ಏನಂತ ಮಾತಾಡಿಸೋದು? ಎಲ್ಲರೂ ದೇವರು 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 ಅಂದ್ಬಿಟ್ರೆ, ನಾನು ಮನೆಯಲ್ಲಿ ಹೆಂಡತಿಗೆ ನೀರು ತಂದುಕೊಡು ಅಂತಂತೇನೆ. ನೀರು ತಂದುಕೊಡು ಅಂದರೆ, ನೀರು ಅಂದರೆ ಭಗವಂತ ಅಂತ ಆಚಾರ್ಯ ಹೇಳಿದ್ದಾರೆ ಅಂತ ಹೇಳಿ ಒಂದು ದೇವರ ಪ್ರತಿಮೆ ಕೈಯಲ್ಲಿ ಕಂಡು ಕೊಟ್ಬಿಟ್ರೆ, ಅನ್ನ ಹಾಕು ಅಂದರೆ ಶಾಲಿಗ್ರಾಮ ತಂದು ಹಾಕಿಬಿಟ್ರೆ, ಹಾಗಾದರೆ ಎಲ್ಲವೂ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅಂದರೆ ವ್ಯವಹಾರ ಹೇಗಾಗತ್ತೆ? ಅದಕ್ಕೆ ಭಾಗವತ ಹೇಳುತ್ತೆ, ಅತಃ ಕವಿರ್ನಾಮ ಸುಯಾವದರ್ಥ. ನಿನಗೆ ವ್ಯವಹಾರ ಮಾಡಲಿಕ್ಕೆ ಬೇಡ ಅಂದಿಲ್ಲಪ್ಪ, ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡು, ನಾನೇನು ಅದನ್ನು ಪರ್ಮಿಟೆಡ್, ಓಕೆ. ನಿನ್ನ ವ್ಯವಹಾರ ನಿರ್ವಹಣೆ ಆಗೋದಕ್ಕೆ ಎಷ್ಟು ಮಾತನಾಡಿದರೆ ವ್ಯವಹಾರ ಮುಗಿಯತ್ತೋ ಅಷ್ಟೇ ಮಾತಾಡು. ಅತಃ ಕವಿರ್ನಾಮಸು ಯಾವದರ್ಥ. ಬಹಳ ಮಾತಾಡಬೇಡ. ಏನೋ ಒಂದು ಸಣ್ಣ ಕೆಲಸ ಆಗಬೇಕಾಗಿದೆ, ಅಷ್ಟು ಹೇಳಿಬಿಟ್ರೆ ಮುಗಿದೋಯ್ತು. ಅಷ್ಟು ಹೇಳಿಬಿಟ್ರೆ ನಾನು ಕೆಲವರು ಬಂದಿರ್ತಾರೆ, ನಾನು ವಿದ್ಯಾಪೀಠಕ್ಕೆ ಜಾಯಿನ್ ಆಗಬೇಕು, ನನ್ನ ಮಗನನ್ನು ಸೇರಿಸಬೇಕು. ಆಯಿತು, ಬಂದರು, ಹೇಳಿದರು, ಸೇರಿಸ್ಬಿಟ್ರೆ ಮುಗಿದೋಯ್ತು. ಅಷ್ಟು ಹೇಳೋದಿಲ್ಲ ಅವರು. ನಾನು ಜಾಯ್ನ್ ಆಗಬೇಕು, ಅವ್ರ ತಂದೆ, ಅವ್ರ ಅಜ್ಜ, ಅವ್ರ ಮುತ್ತಜ್ಜ, ಅವ್ರ ಕಾಕ, ಅವ್ರ ಸೋದರ ಮಾಮ, ಏನೇನೋ 1.5 ಗಂಟೆ ಉಪನ್ಯಾಸ ಮಾಡಿ ಹೇಳೋದೇನು ನನ್ನ ಮಗನನ್ನು ಜಾಯಿನ್. ಇಷ್ಟ್ಯಾಕೆ ಮಾತಾಡಬೇಕು? ಬೇಕಾಗಿಲ್ಲ. ನಾನು ಅದಕ್ಕೆ ತಮಾಷೆ ಮಾಡ್ತಾ ಇರ್ತೀನಿ. ನಮಗೆ ಯಾರೋ ಬಡಿಸ್ತಾ ಇರಬೇಕಾದ್ರೆ ಹುಳಿ ತೊಗೊಂಡು ಹೋಗ್ತಾ ಇರ್ತಾನೆ, ಸಾರು ತೊಗೊಂಡು ಹೋಗ್ತಾ ಇರ್ತಾನೆ. ನನಗೇನು ಬೇಕು ಸಾರು ಅಂತ ಕರೆದು ಬಿಟ್ಟರೆ ಮುಗಿದೋಯ್ತು. ಅವನು ತಂದು ಹಾಕಿಬಿಡ್ತಾನೆ, ಅವನಿಗೆ ಅರ್ಥ ಆಯ್ತಲ್ಲ. ಅಷ್ಟು ಸಾರು ಅಂತ ಕೂಗೋದ್ರಿಂದಲೇ ಸಾರು ಹಾಕೋದಕ್ಕೆ ಸಾಧ್ಯ ಇದ್ದಾಗ ಒಂದು ಉದ್ದ ಅದಕ್ಕೆ ಯಾಕೆ ಉಪನ್ಯಾಸ ಮಾಡಬೇಕು? ಬೇಕಾಗಿಲ್ಲ. ನಾನು ದೃಷ್ಟಾಂತವನ್ನು ಕೊಟ್ಟೆ. ಮಾತನಾಡಬೇಕಾದರೆ ವ್ಯರ್ಥ ಮಾತನಾಡಬಾರದು. ವ್ಯರ್ಥ ಮಾತನಾಡಿದರೆ ಅದು ವೇಸ್ಟ್. ಈಗ ಹೇಗೆ ನಾವು ಎನರ್ಜಿ ವೇಸ್ಟ್ ಅಂತೇವಲ್ಲ, ದೀಪವನ್ನು ಹಚ್ಚಿದರೆ, ಯಾರೂ ಇಲ್ಲದೇ ಇದ್ದಲ್ಲಿ ದೀಪವನ್ನು ಹಚ್ಚಿದರೆ ಎಲೆಕ್ಟ್ರಿಸಿಟಿ ವೇಸ್ಟ್ ಅಂತೇವೆ. ನೀರನ್ನು ಸುಮ್ಮನೆ ಹರಿಲಿಕ್ಕೆ ಬಿಟ್ಟರೆ ವೇಸ್ಟ್ ಅಂತೇವೆ ಇಲ್ವೋ? ವೇಸ್ಟ್ ಯಾಕ್ರಿ, ಬರಲಿ
ಹಾಗೆ ಶಬ್ದವನ್ನು ವೇಸ್ಟ್ ಮಾಡ್ತೇವೆ ನಾವು. ಕೆಲಸ ಇಲ್ಲದೆ ಮಾತನಾಡಿದರೆ ಶಬ್ದ ವೇಸ್ಟ್ ಆಗ್ತಾ ಇದೆ. ದೇವರಿಗಾಗಿ ಬಳಸಬೇಕಾದ ಶಬ್ದಗಳವು, ಅಮೂಲ್ಯವಾದದ್ದು, ದೇವರು ಕೊಟ್ಟಿದ್ದಾನೆ ಸಂಪತ್ತು, ಅದನ್ನು ಇಟ್ಕೋಬೇಕು, ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಇದು ಆ ಸಾಧಕರ ಒಂದು ಕಾನ್ಸೆಪ್ಟ್, ಅದು ಭಾಗವತದ ಕಾನ್ಸೆಪ್ಟ್. ಹೇಗೆ ನೀರನ್ನು ವೇಸ್ಟ್ ಮಾಡೋದು ತಪ್ಪೋ, ಎಲೆಕ್ಟ್ರಿಸಿಟಿ ವೇಸ್ಟ್ ಮಾಡೋದು ತಪ್ಪೋ, ಹಾಗೆ ಶಬ್ದವೂ ಒಂದು ಸಂಪತ್ತದು. ಶಬ್ದವೂ ಒಂದು ಸಂಪತ್ತು. ಆ ಸಂಪತ್ತನ್ನು ವೇಸ್ಟ್ ಮಾಡಬಾರದು. ಹಾಗಾಗಿ ಅದನ್ನು ದೇವರಿಗಾಗಿ ಮೀಸಲಿಡಬೇಕು. ಅದಕ್ಕಾಗಿಯೇ ಮಾತೃಕಾನ್ಯಾಸವನ್ನು ಮಾಡ್ತಾರೆ ಎಲ್ಲರೂ. ಬೆಳಗ್ಗೆ ಎದ್ದ ಕೂಡಲೇ ಅಮ್ಮಜಾಯ ನಮಃ, ಆನಂದಾಯ ನಮಃ, ಎಲ್ಲವೂ ದೇವರ ಹೆಸರು ಅಂತ ಬೆಳಿಗ್ಗೆ ಒಮ್ಮೆ ನೆನಪು ಮಾಡ್ಕೊಂಡ್ಬಿಟ್ರೆ ಸಾಕು, ಅಷ್ಟೇ ಪುಣ್ಯ ಬರುತ್ತೆ. ಹಾಗಾಗಿ ಅತಃ ಕವಿರ್ನಾಮ ಸುಯಾವದರ್ಥ. ಇಷ್ಟು ಹೇಳದೇನೆ ನೋಡಿ ಎಕ್ಸ್ಟ್ರೀಮ್ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾಕೆ ಮನೆ ಕಟ್ತೀಯ, ಯಾಕೆ ಒದ್ದಾಡ್ತೀಯ, ಸತ್ಯಾಂಕ್ಷಿತೋ ಕಿಂ ಪಶುಪೋ ಪ್ರಯಾಸೆ. ನಿದ್ದೆ ಬಂದರೆ ಏನು ಮಾಡಲಿ, ನೆಲದ ಮೇಲೆ ಮಲ್ಕೋ. ಇಲ್ಲ ನನಗೆ ತಲೆಗಿಂಬಿ ಬೇಕಾಗತ್ತೆ, ಕೈ ಇಟ್ಟುಕೋ. ಸತ್ಯಾಂಕ್ಷಿತೋ ಕಿಂ ಕಶಿಪೋ ಪ್ರಯಾಸೆ ಬಾಹೋ ಸ್ವಸಿದ್ಧೈಹ್ಯುಪಬರಹಣೈ ಕಿಂ. ಹಸಿವೆ ಆದರೆ ಊಟ ಮಾಡಬೇಕು, ತಟ್ಟೆ ಬೇಕಲ್ಲ, ಯಾಕೆ ಬೊಗಸೆ ಇಲ್ವಾ, ಬೊಗಸೆ ಇಟ್ಟುಕೋ, ಕೈಯಲ್ಲಿ ಅನ್ನ ಹಾಕ್ತಾರೆ, ತಿನ್ನು, ಎದ್ದು ಹೋಗು. ಇವೆಲ್ಲ ಸಾಧಕರ ಕೊನೆಯ ಅವಸ್ಥೆ, ಸಾಧಕರ ಕೊನೆಯ ಅವಸ್ಥೆ. ನಾವು ಊಹೆ ಮಾಡಲಿಕ್ಕೇ ಸಾಧ್ಯವಿಲ್ಲ ಅಂಥ ಅವಸ್ಥೆಯನ್ನು ಹೇಳ್ತಾರೆ. ದಿಗ್ವಸ್ತ್ರ ಲಾಭೇ ಸತಿ ಕಿಂದು ಕೂಲೈಹಿ. ಬಟ್ಟೆ ಹಾಕೋಬೇಕು, ಯಾಕೆ ಬಟ್ಟೆ ಹಾಕೋತೀಯ, ಓಡಾಡಿ, ಏನು ನಿನ್ನಾಲ್ಕು ಜನ ನಗ್ತಾರಷ್ಟೇ, ಓಡಾಡಿನಷ್ಟಕ್ಕೆ ನೀನಿರು. ಇಲ್ಲ ಇಷ್ಟೆಲ್ಲ ನಮಗೆ ಮಾಡಲಿಕ್ಕಾಗೋದಿಲ್ಲ, ಇಷ್ಟೆಲ್ಲ ಆಗೋದಿಲ್ವಾ, ಬೇಡ. ಹಾಗಾದರೆ ಬಟ್ಟೆ ತೊಗೋಬೇಕು ಅಂದರೆ ಯಾಕೆ ನೀನು ಬೇರೆ ವ್ಯಾನ್ ಹುಸೇನೋ ಅದು ಇದು ಅಷ್ಟೊಂದು ದೊಡ್ಡ ದೊಡ್ಡ ಪಾರ್ಕ್ ಅವಿನ್ಯೂ ಯಾಕೆ ಬೇಕು. ಎಲ್ಲೋ ಶ್ರೀಮಂತರು ಇರ್ತಾರೆ, ಮನೆ ಹೊರಗೆ ಬಟ್ಟೆಯನ್ನು ಎಸೆದಿರ್ತಾರೆ, ಹೋಗಿ ತಗೋ, ಹಾಕೊಂಡ್ಬಿಡು, ಮುಗಿದೋಯ್ತು. ಚೀರಾಣಿ ಕಿಂಪಥಿನ ಸಂತಿ ದಿಶಂತಿ ಭಿಕ್ಷಾಂ. ಹಸಿವೆ ಆಗಿದೆ, ಭಿಕ್ಷೆ ಕೊಡೋರೇನು ಕಮ್ಮಿ ಇದ್ದಾರಾ, ಬೇಕಾದಷ್ಟು ಜನ ಭಿಕ್ಷೆ ಕೊಡ್ತಾರೆ, ಭಿಕ್ಷೆಯನ್ನು ಬೀಡು. ನೋವಾಂಘ್ರಿ ಪರಭೃತ ಸರಿತೋಪ್ಯಶುಷ್ಯನ್. ಹಸಿವೆ ಆಗಿದೆ, ನೀರಡಿಕೆ ಆಗಿದೆ, ಏನು ನದಿಯೆಲ್ಲ ಒಣಗಿ ಹೋಗಿದೆಯಾ, ನದಿಯಲ್ಲಿ ನೀರು ಕುಡಿ. ಇಲ್ಲ ಯಾರೂ ಭಿಕ್ಷೆ ಹಾಕ್ತಾ ಇಲ್ಲ, ಗಿಡದಲ್ಲಿ ಹಣ್ಣು ತಿನ್ನು. ಹೀಗೆ ಜೀವನವನ್ನು ಕಳೆಯಬೇಕು. ವೃದ್ಧ, ಇಲ್ಲ ಚಳಿ ಆಗ್ತಾ ಇದೆ, ಬಿಸಿಲು ಬರ್ತಾ ಇದೆ, ಗುಹೆಯಲ್ಲಿ ಹೋಗಿ ಕೂತ್ಕೋ. ಇಲ್ಲ ನನಗೆ ಭಯ ಆಗತ್ತೆ. ಕಿಂ ಅವಧೂತ ಸಹೃನ್ನ ಕೃಷ್ಣ. ಅಲ್ಲೋ, ದೇವರ ಸಲುವಾಗಿ ಇಷ್ಟೆಲ್ಲ ಬಿಟ್ಟು ಅಂದ ಮೇಲೆ ದೇವರ ರಕ್ಷಣೆ ಮಾಡೋದಿಲ್ಲೇನು, ಯಾಕೆ ಹುಲಿ ಸಿಂಹಗಳಿಗೆ ಅಂಜಿತೀಯ, ಹೋಗಿರು ಆರಾಮಾಗಿ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ. ಇದು ನಮ್ಮ ನಿಮ್ಮ ಯೋಗ್ಯತೆಯ ಮಾತಲ್ಲ, ಆದರೂ ತಿಳಿದಿರಬೇಕು ಅನ್ನುವುದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಹೀಗೆ ಆ ಭಗವಂತನ ಧ್ಯಾನವನ್ನು ಮಾಡಬೇಕು. ಆ ಭಗವಂತ ಇಷ್ಟು ಸ್ಥೂಲವಾದ ರೂಪವನ್ನು ಧ್ಯಾನ ಮಾಡಲಿಕ್ಕಾಗದೇ ಇದ್ದರೆ ಕೆಲವರು ಹೃದಯದಲ್ಲಿ ಮಾತ್ರ ಧ್ಯಾನವನ್ನು ಮಾಡ್ತಾರೆ, ಅವರಿಗೆ ಇಷ್ಟೆಲ್ಲ ಸ್ಥೂಲವಾದ ರೂಪವನ್ನು ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಪ್ರತಿನಿತ್ಯ ಭಗವಂತನ ಧ್ಯಾನವನ್ನು ಮಾಡ್ತಾ ಕಾಲೇ ಚ ದೇಶೇ ಚ ಮನೋನ ಸಜ್ಜೇತ್ ಪ್ರಾಣಾನ್ನಿಯಚ್ಛೇತ್ ಮನಸಾಜಿತಾಸುಹು. ಕೊನೆಯ ಕಾಲ ಬಂದಾಗ, ಅಂತಿಮ ದೇಹ ಇದ್ದಾಗ, ಚರಮದೇಹದಲ್ಲಿ ಸಾಯುವಾಗ ಏನು ಯೋಚನೆ ಮಾಡಬಾರದು. ಅಮಾವಾಸ್ಯ, ವ್ಯತಿಪಾತ, ವೈಧೃತಿ, ಶನಿವಾರ, ಭಾನುವಾರ ಯಾವುದನ್ನು ಯೋಚನೆ ಮಾಡಬಾರ್ದಂತೆ. ನೇರವಾಗಿ ಹೋಗಿ ಧ್ಯಾನವನ್ನು ಮಾಡಿ ದೇಹತ್ಯಾಗವನ್ನು ಮಾಡುವುದಕ್ಕೆ ಸಿದ್ಧನಾಗಬೇಕು. ನ ಯತ್ರ ಕಾಲೋ ನಿಮಿಷ ಪ್ರಭು ಕುತೋನು ದೇವಾ ಜಗತಾಂ ನ ಈಶಿರೇ. ಭಗವಂತನ ವರ್ಣನೆಯನ್ನು ಮಾಡ್ತಾರೆ. ಎಂಥ ಭಗವಂತ ಅವನು, ಯಾರ ಧ್ಯಾನವನ್ನು ಮಾಡಬೇಕು, ಬಹಳ ಬೇಕಾದಷ್ಟು ಭಗವಂತನ ವರ್ಣನೆ ಇದೆ. ಒಂದು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದ ಮಾತು. ಪರಂಪದಂ ವೈಷ್ಣವ ಮಾವನಂತಿ ಯನ್ನೇತಿ ನೇತೀತ್ಯತದುತ್ಸೃಶಿಕ್ಷವ. ವೇದಗಳೆಲ್ಲ ದೇವರ ವರ್ಣನೆಯನ್ನು ಮಾಡತ್ತಂತೆ. ವೇದಗಳು ದೇವರ ವರ್ಣನೆಯನ್ನು ಮಾಡತ್ತಂತೆ. ಹೇಗೆ ವರ್ಣನೆ ಮಾಡುತ್ತೆ? ಎಲ್ಲ ನೆಗೆಟಿವ್. ಅದೇನೋ ಏನು ಪ್ರಶ್ನೆ ಏನಂತಾರೋದಕ್ಕೆ, MCQ ಏನೋ ಹೇಳ್ತಿರಲ್ಲ, ಹಾಂ, ಮಲ್ಟಿಪಲ್ ಚಾಯ್ಸ್. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇದು ಸರಿನಾ ತಪ್ಪೋ ತಿಳಿಸಿ ಅಂತ ಇರುತ್ತಲ್ಲ, ಸರಿ ತಪ್ಪು ತಿಳಿಸಿ. ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿಕೊಡ್ತು. ಏನಂತ, ವೇದಕ್ಕೆ ನೀವು ಕ್ವಶನ್ ಪೇಪರ್ ರೆಡಿ ಮಾಡಿಕೊಟ್ರೆ ದೇವರು ಹೇಗಿದ್ದಾನೆ, ಲಕ್ಷ್ಮೀದೇವಿ ಆಗಿದ್ದಾನೆ, ಸರಿಯಾ ತಪ್ಪ? ತಪ್ಪು. ದೇವರು ಬ್ರಹ್ಮದೇವರಾಗಿದ್ದಾನ, ಸರಿಯಾ ತಪ್ಪ? ತಪ್ಪು. ನೀವೇನು ಹೇಳಿದ್ರು ತಪ್ಪೆ. ನ ನ ನ ನ ನ ನ. ದೇವರು ಹೇಗಿದ್ದಾನೆ, ಪ್ರಕೃತಿ ಆಗಿದ್ದಾನ? ನ. ದೇವರು ಆಕಾಶದ ಆಗಿದ್ದಾನ? ನ. ದೇವರು ಲಕ್ಷ್ಮೀದೇವಿ ಆಗಿದ್ದಾನ? ನ. ದೇವರ ಸುಖ,
ದೇವರ ಸುಖ ನಮ್ಮ ಸುಖದಾಗಿದೆಯಾ? ನ. ದೇವರ ಜ್ಞಾನ ನಮ್ಮದಾಗಿ ನ. ನೇತಿ 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 ನೇತಿ, ಏನು ಹೇಳಿದರೂ ನೇತಿ. ಏನು ದೇವರ ಮಹಿಮೆ ನೋಡಿ. ದೇವರು ಹೇಗಿದ್ದಾನೆ ಅಂತ ನಮಗೆ ನಿಮಗೆ ಅಲ್ಲ, ವೇದಕ್ಕೆ ಗೊತ್ತಾಗ್ತಾ ಇಲ್ಲ. ಏನು ಕೇಳಿದ್ರು ನ. ಹಾಂ ಇದು ಹಂಗಲ್ಲ ಬಿಡ್ರಿ. ಕೆಲವರು ಏನೋ ತಿಂದು ಬಂದುಬಿಟ್ಟಿರ್ತಾರೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಯಾರ್ದೋ ಮದುವೆಯಲ್ಲಿ ಏನೋ ಸ್ವೀಟ್ ಮಾಡಿರ್ತಾರೆ, ಅಂಥ ಸ್ವೀಟ್ ಮಾಡು ಅಂತ ಬಂದು ಮನೆಯಲ್ಲಿ ಬೆನ್ನು ಹತ್ತಾರೆ. ಏನು ಪಾಪ ಈ ಹೆಂಡತಿ ಪ್ರಯತ್ನ ಮಾಡೇ ಮಾಡ್ತಾಳೆ, ಒಂದು ಎರಡು, ಅದರಂಗಿಲ್ಲ ಬಿಡು, ಹಂಗೆ ರುಚಿ ಇಲ್ಲ, ನಮ್ಮಮ್ಮ ಮಾಡ್ದಂಗೆ ನಿಂಗೆ ಬರೋದಿಲ್ಲ ಅಂತ ಇರ್ತಾರಲ್ಲ. ಹಾಗೆ ವೇದ ಹೇಳತ್ತಂತೆ, ಲಕ್ಷ್ಮೀದೇವಿ ಎಲ್ಲರೂ ಬಂದ್ರಂತೆ, ನಿನ್ನಂಗೆ ಅಲ್ಲ ಬಿಡು, ಏನೋ ಬೇರೆ ಅದ, ದೇವರು ಬೇರೆಯೇ ಅವನು. ಹೋಗಲಿ, ಏನು ಅಂತೂ ಅದು ಹೇಳೋದಿಲ್ಲ. ಯತ್ಕಿಂಚಿತ ದೇವರೇನು ಅಂದರೆ ಯತ್ಕಿಂಚಿತ, ಅದು ಏನೋ ಅದಪ್ಪ, ಅದು ವಿಚಿತ್ರನೇ ಅವ ದೇವರು. ಏನು ದೇವರ ಮಹಿಮೆನು. ವೇದಗಳು, ಅನಂತ ವೇದಗಳು ಕೂಡ ದೇವರ ಬಗ್ಗೆ ನ ಅನ್ನತ್ತೆ, ಯತ್ಕಿಂಚಿತ ಅನ್ನತ್ತೆ. ಅವನು ಏನೋ ಇದ್ದಾನಪ್ಪ, ಅದು ಯುನೀಕ್. ಇದು ದೇವರ ಮಹಿಮೆ. ಇಷ್ಟು ದೇವರನ್ನು ಕೊಂಡಾಡತ್ತೆ. ಅವನಂದ, ನೀವು ಸುಮ್ಮನೆ ದೇವರು ಅಂತ ಏನೋ ಹೇಳ್ಕೊಬೇಡ್ರಿ, ನಾನು ವೇದ ಓದೀನಿ, ನನಗೇನು ವೇದ ಗೊತ್ತಿಲ್ವಾ? ಹಿರಣ್ಯ ಗರ್ಭಸ್ತಮವರ್ತತಾಗ್ರೇ, ಬ್ರಹ್ಮದೇವರು ಸರ್ವೋತ್ತಮ ಅಂತ ಹೇಳಿದೆ ವೇದ, ನೀವಂತೀರಿ ದೇವರೇ ಸರ್ವೋತ್ತಮ ಅಂತ. ರುದ್ರ ಸರ್ವೋತ್ತಮ ಅಂತ ಬೇಕಾದಷ್ಟು ಕಡೆಗೆ ಇದೆ, ಇಂದ್ರ ಇದೆ, ಅಗ್ನಿಯ ಬಗ್ಗೆ ಇದೆ. ಅದಕ್ಕೆ ಭಾಗವತ ಅಂತೂ ನಿಜ ಎಲ್ಲ ಇರ್ತದೆ. ಆದರೆ ಹೃದೋಪಗುಹ್ಯಾಪುರಮಂ ಪದೇ ಪದೇ, ಹೃದೋಪಗುಹ್ಯಾಪುರಮಂ ಪದೇ ಪದೇ. ಇದು ಮೇಲ್ ನೋಡಲಿಕ್ಕೆ ಎಲ್ಲರನ್ನೂ ವರ್ಣನೆ ಮಾಡುತ್ತೆ, ಆದರೆ ಮನಸ್ಸೊಳಗೆ ಮುಚ್ಚಿ ದೇವರನ್ನೇ ವರ್ಣನೆ ಮಾಡುತ್ತಂತೆ ವೇದ. ಮುಚ್ಚಿ ದೇವರನ್ನೇ ವರ್ಣನೆ ಮಾಡುತ್ತೆ. ತಾಯಿ 4-5 ಜನ ಮಕ್ಕಳೆಲ್ಲ ಮನೆಯಲ್ಲಿ ಆಟ ಆಡ್ಲಿಕ್ಕೆ ಬಂದಿರ್ತಾರೆ ಭಾನುವಾರ ದಿವಸ. ಈಗಂತೂ ವೆಕೇಷನ್ನು, ಎಲ್ಲರೂ ಗದ್ದಲ ಆಗ್ತಾ ಇರ್ತಾರೆ. ಎಲ್ಲ ಮಕ್ಕಳಿಗೆ ಏನೋ ಕೊಡಬೇಕಾಗಿರುತ್ತೆ, ಎಲ್ಲರಿಗೂ ಏನೋ ಕೊಡ್ತಾಳೆ. ಆದರೆ ಮಗನಿಗೆ ಏನೋ ಕೊಡಬೇಕಾಗಿರುತ್ತೆ, ಆದರೆ ಯಾರಿಗೆ ಗೊತ್ತಾಗಬಾರ್ದು, ಮುಚ್ಚಿ ಕೊಟ್ಟು ಬಿಡ್ತಾಳೆ. ಹಾಗೆ ವೇದ ಹಿರಣ್ಯಗರ್ಭನೇ ಸರ್ವೋತ್ತಮ ಅಂತ ಬಾಯಿಂದ ಹೇಳಿಬಿಡತ್ತೆ. ಒಳಗೆ ಬಗ್ಗಿ ನೋಡಿದರೆ ಆ ಹಿರಣ್ಯಗರ್ಭ ಅಂದರೆ ದೇವರೇ ಅಂತ ಮುಚ್ಚಿ ಅರ್ಥವನ್ನು ಹೇಳುತ್ತೆ. ಎಷ್ಟು ಚೆನ್ನಾಗಿದೆ. ಹೃದಾ ಉಪಗುಹ್ಯ ಆಪುಹು ಅಮುಂ ಪದೇ ಪದೇ. ಪ್ರತಿಯೊಂದು ಪದದಲ್ಲಿಯೂ ಕೂಡ ಮುಚ್ಚಿ, ಮೇಲ್ನೋಟಕ್ಕೆ ರುದ್ರ, ಇಂದ್ರ, ಚಂದ್ರ ಎಲ್ಲ ಹೇಳಿದರೂ ಕೂಡ ಒಳಗಿನ ಅರ್ಥ, ಅದರ ನಿಜವಾದ ತಾತ್ಪರ್ಯ ಏನು ಅಂತ ಕೇಳಿದರೆ ಮಾತ್ರ ದೇವರನ್ನೇ ವರ್ಣನೆ ಮಾಡುತ್ತೆ. ಇದು ದೇವರ ಮಹಿಮೆ. ಅಂತಹ ದೇವರನ್ನು ಧ್ಯಾನ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಇನ್ನು ಒಂದು 10 ನಿಮಿಷದಲ್ಲಿ ಮೋಕ್ಷಕ್ಕೆ ಹೋಗಿ ಬಂದುಬಿಡೋಣ. ಒಂದು 10 ನಿಮಿಷ, ಜಾಸ್ತಿ ಇಲ್ಲ. ಯಾಕಂದರೆ ಇಷ್ಟು ದೂರ ಬಂದು ಮತ್ತು ನಾಳೆ ಮೋಕ್ಷಕ್ಕೆ ಹೋಗ್ತೀವಿ ಅಂದರೆ ನಮ್ಮದೇನಾದರೂ ಸಮಸ್ಯೆ ಆದರೆ ಕಷ್ಟ. ಮೋಕ್ಷಕ್ಕೆ ಹೇಗೆ ಹೋಗ್ತಾನೆ ಒಬ್ಬ ಸಾಧಕ, ಬಹಳ ಅದ್ಭುತವಾಗಿ ಭಾಗವತ ತಿಳಿಸಿಕೊಡುತ್ತೆ. ಸುಮಾರು ಒಂದು 15-20 ಶ್ಲೋಕಗಳಲ್ಲಿ ಅದೆಲ್ಲ ವರ್ಣನೆ ಇದೆ. ನಾನು ಶ್ಲೋಕಗಳನ್ನು ಓದೋದಿಲ್ಲ, ಹೆಚ್ಚು ಇದು ಆಗತ್ತೆ. ಒಂದು ಸಂಗ್ರಹ ರೂಪದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸರಿ, ಏನು ಮಾಡಬೇಕು? ಇಷ್ಟೆಲ್ಲ ಆಯಿತು. ಎಲ್ಲರೂ ತಯಾರಾಗಿದ್ದೀರಿ ತಾನೇ ಮೋಕ್ಷಕ್ಕೆ ಹೋಗೋದಕ್ಕೆ? ಈಗ ರೆಡಿಯಾಗಿರಿ. ಮೋಕ್ಷಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀರಾ? ಎಲ್ಲರೂ ಆಸನ ನಿಗ್ರಹವನ್ನು ಮಾಡಬೇಕಂತ. ಆಸನ ನಿಗ್ರಹವನ್ನು ಮಾಡಿ ಕೂತ್ಕೋಬೇಕು. ಕೂತ್ಕೊಂಡು ಸ್ವಪಾರ್ಷ್ಣಿನಾಪೀಡ್ಯ, ನಮ್ಮ ಕಾಲಿನ ಹಿಂಬಡ ಏನಿದೆ ಆ ಕಾಲಿನ ಹಿಂಬಡದಿಂದ ನಮ್ಮ ಗುದಸ್ಥಾನವನ್ನು ನಿಗ್ರಹ ಮಾಡಬೇಕು, ಮುಚ್ಚಿಕೊಳ್ಳಬೇಕು. ನಮ್ಮ ದೇಹದಲ್ಲಿ ತಲೆಯಿಂದ ಆರಂಭ ಮಾಡಿಕೊಂಡು ಮೂಲಾಧಾರದವರೆಗೆ ಒಂದು ನಾಡಿ ಇದೆ, ಬ್ರಹ್ಮನಾಡಿ ಅಂತ ಕರೀತಾರೆ, ಸುಷುಮ್ನಾ ನಾಡಿ ಅಂತ ಅದನ್ನು ಕರೀತಾರೆ. ಆ ಸುಷುಮ್ನಾ ನಾಡಿಯಲ್ಲಿ ಉದಾನ ಎಂಬ ವಾಯುದೇವರು ಸಂಚಾರ ಮಾಡ್ತಾ ಇರ್ತಾರೆ. ಆ ಉದಾನ ವಾಯುದೇವರು ಮೇಲೆ ಕೆಳಗೆ ಸಂಚಾರ ಮಾಡ್ತಾ ಇರುವಂತಹ ಆ ವಾಯುದೇವರನ್ನು ಮೊದಲು ನಿಗ್ರಹ ಮಾಡಬೇಕು. ನಿಗ್ರಹ ಮಾಡಿ ಆ ವಾಯುದೇವರನ್ನು ಆ ಮೂಲಾಧಾರದಲ್ಲಿ 4 ದಳದ ಪದ್ಮ ಇದೆ. ಆ 4 ದಳದ ಪದ್ಮದಿಂದ ಆ ವಾಯುದೇವರನ್ನು ನಮ್ಮ ನಾಭಿಯಲ್ಲಿ ಇರುವಂತಹ 6 ದಳದ ಪದ್ಮಕ್ಕೆ ಕರೆದುಕೊಂಡು ಬರಬೇಕು. ಆ ಉದಾನ ವಾಯುದೇವರನ್ನು ನಾಭಿಯಿಂದ ಸ್ವಲ್ಪ ಮೇಲೆ ಬರಬೇಕು. ಅಲ್ಲಿ 8 ದಳದ ಪದ್ಮ ಇದೆ, ಅಲ್ಲಿ ವಾಯುದೇವರನ್ನು ಕರೆದುಕೊಂಡು ಬರಬೇಕು. ಅಲ್ಲಿಂದ ಮೇಲೆ ಸ್ವಲ್ಪ ಉರಸ್ಸು, ಈ ಭಾಗಕ್ಕೆ 12 ದಳದ ಪದ್ಮ ಇದೆ, ಅಲ್ಲಿ ಕರೆದುಕೊಂಡು ಬರಬೇಕು. ಆಮೇಲೆ ತಾಲುಮೂಲ, ಈ ಭಾಗಕ್ಕೆ ಕರೆದುಕೊಂಡು ಬರಬೇಕು. ಅಲ್ಲಿ 2 ದಳದ ಪದ್ಮ ಇದೆ, ಅಲ್ಲಿ ವಾಯುದೇವರು ಬಂದು ಕೂತ್ಕೋತಾರೆ. ಅಲ್ಲಿ ಬಂದು ಕೂತಾಗ 2 ಜಂಕ್ಷನ್ ಪಾಯಿಂಟ್ಗಳು, ಒಂದು ಇಲ್ಲಿ ಒಂದು ಇಲ್ಲಿ. ಇಲ್ಲಿ ಬಂದಾಗ
ಈ ಬಾಯಿ ಬಹಳ ಡೇಂಜರು, ಇಲ್ಲಿಂದ ಜೀವ ಹಿಂಗೂ ಹೊರಗೆ ಹೋಗ್ಬಿಡ್ತಾನೆ, ಅದಕ್ಕೆ ಸ್ವಲ್ಪ ಎಚ್ಚರ ಇರಬೇಕಂತೆ, ಭಾಳ ಎಚ್ಚರ ಇರಬೇಕಂತೆ. ಆ ಉದಾನ ವಾಯುದೇವರ ಜೊತೆಗೆ ನಮ್ಮ ಜೀವ ಇಲ್ಲಿ ಬಂದಿರ್ತಾನಲ್ಲ, ಇಲ್ಲಿ 1 ನಿಮಿಷ ಪಾಸ್ ತಗೋಬೇಕಂತೆ, ನಿಧಾನವಾಗಿ ಮೇಲೆ ಬರಬೇಕು. ನಿಧಾನವಾಗಿ ಮೇಲೆ ಬಂದು ಈ ಭ್ರೂಮಧ್ಯಕ್ಕೆ ಆ ಜೀವನನ್ನು ಮತ್ತು ಆ ಉದಾನ ವಾಯುವನ್ನು ಭೂಮಧ್ಯಕ್ಕೆ ತೆಗೆದುಕೊಂಡು ಬರಬೇಕು. ಅಲ್ಲಿ 4 ದಳದ ಪದ್ಮ ಇರುತ್ತೆ. ಅಲ್ಲಿಯೂ ಮತ್ತೆ ಇಲ್ಲಿ ಇನ್ನೂ ಡೇಂಜರು, ಇಲ್ಲಿ 2 ಕಣ್ಣು, 2 ಕಿವಿ, ಬಾಯಿ, ಮೂಗು, ಇಷ್ಟು ದಾರಿಗಳು ಇದೆ. ಇದು ಭಾರಿ ಡೇಂಜರು. ಹಾಗಾಗಿ ಭಾಗವತ ಹೇಳುತ್ತೆ, ಸ್ವಲ್ಪ ಮುಹೂರ್ತಂ, ಒಂದು ಸ್ವಲ್ಪ ಹೊತ್ತು ನಿಧಾನವಾಗಿ ಅಲ್ಲಿ ನಿಂತುಕೊಂಡು ಆಮೇಲೆ ಮೂರ್ಧ, ನೆತ್ತಿಯ ಮೇಲೆ 12 ದಳದ ಪದ್ಮ ಇದೆ, ಆ 12 ದಳದ ಪದ್ಮದ ಹತ್ತಿರ ಬಂದು ಆಮೇಲೆ ಆ ನಮ್ಮ ನೆತ್ತಿಯನ್ನು ಭೇದನ ಮಾಡಿಕೊಂಡು ಜೀವ ಹೊರಗೆ ಬರ್ತಾನೆ. ಇದು ಯಾವಾಗ? ಕೊನೆಯ ಮೃತ್ಯು, ಈಗಲ್ಲ. ಮೋಕ್ಷಕ್ಕೆ ಹೋಗಬೇಕಾದರೆ, ಚರಮದೇಹದಿಂದ ಉತ್ಕ್ರಮಣವನ್ನು ಮಾಡಬೇಕಾದರೆ ಈ ಒಂದು ಪ್ರಕ್ರಿಯೆ. ಇದು ಎಲ್ಲರಿಗೂ ಅಲ್ಲ. ಸಾಧಕರಲ್ಲಿ 2 ತರಹದ ಸಾಧಕರಿದ್ದಾರೆ. ಕೆಲವರು ಪ್ರಾಣಾಯಾಮ, ಇಂದ್ರಿಯ ನಿಗ್ರಹ, ವಾಯುಜಯವನ್ನು ಮಾಡಿ ಮೋಕ್ಷಕ್ಕೆ ಹೋಗುವವರು. ಕೆಲವರು ಬರೀ ಶ್ರವಣ ಮನನಾದಿಗಳನ್ನು ಮಾಡಿ ಮೋಕ್ಷಕ್ಕೆ ಹೋಗುವರು. ಶ್ರವಣ ಮನನಾದಿಗಳನ್ನು ಮಾಡಿ ಮೋಕ್ಷಕ್ಕೆ ಹೋಗುವ ಜ್ಞಾನಪ್ರಧಾನರು ಏನಿದ್ದಾರೆ, ಅವರಿಗೆ ಈ ತರಹದ ಎಲ್ಲ ಪ್ರಕ್ರಿಯೆಗಳಿಲ್ಲ. ಯಾರು ಪ್ರಾಣಾಯಾಮ ಯೋಗದಿಂದ ದೇಹತ್ಯಾಗವನ್ನು ಮಾಡುವವರಿದ್ದಾರೆ ಅವರಿಗೆ ಮಾತ್ರ ಈ ಪ್ರಕ್ರಿಯೆ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಈ ಪ್ರಕ್ರಿಯೆಯಿಂದ ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದ ಮೇಲೆ ಏನಾಗತ್ತೆ? ಹೊರಗೆ ಬಂದ ಮೇಲೆ ಇನ್ನೂ ವಿಚಿತ್ರ ಅಂದರೆ, ಈ ಹೊರಗೆ ಬರೋದಕ್ಕೆ ಈ ಬ್ರಹ್ಮನಾಡಿ ದೇಹದ ಒಳಗೆ ಇದೆ. ಆ ನಾಡಿ ಎಲ್ಲಿ, ಬೆಳಕೆಲ್ಲಿದೆ? ಅಲ್ಲಿ ಬೆಳಕೇ ಇಲ್ವಲ್ಲ. ಹೊರಗೆ ಬರೋದಕ್ಕೆ ದಾರಿ ಹೇಗೆ ಗೊತ್ತಾಗತ್ತೆ? ದಾರಿ ಹೇಗೆ ಗೊತ್ತಾಗತ್ತೆ ಅಂದರೆ, ಸ್ವಯಂ ಭಗವಂತನೇ ಒಂದು ಭಾರೀ ಪ್ರಕಾಶ ರೂಪನಾಗಿ ಅಲ್ಲಿ ಬರ್ತಾನಂತೆ. ನಾವು ಇಲ್ಲಿಂದ ಹೊರಟ ಕೂಡಲೇ ದೇವರು ಇಲ್ಲಿ ಟಾರ್ಚ್ ಬಿಟ್ಟ ಹಾಗೆ ಒಂದು ಪ್ರಕಾಶವನ್ನು ಕೊಡ್ತಾನೆ. ಆ ಪ್ರಕಾಶದ ದ್ವಾರದಿಂದಲೇ ಅವನ ಬೆಳಕನ್ನು ನೋಡ್ತಾ ನೋಡ್ತಾ ನೋಡ್ತಾನೆ ನಾವು ಹೊರಗೆ ಬರ್ತೇವೆ. ಹೊರಗೆ ಬಂದು ಅಲ್ಲಿ ಕೂತ್ಕೋತೇವೆ. ಹೊರಗೆ ಬಂದ ಮೇಲೆ ಲೋಕಗಳಿಗೆ ಹೋಗ್ತೇವೆ. ಅರ್ಚಿರ್ಲೋಕ, ಅನೇಕ ಲೋಕಗಳೆಲ್ಲ ಇದೆ. ಅರ್ಚಿರ್ಲೋಕ ಅಂತ, ಆ ಅರ್ಚಿರ್ಲೋಕಕ್ಕೆ ಹೋಗ್ತೇವೆ. ಅರ್ಚಿರ್ಲೋಕದಲ್ಲಿ ಅಗ್ನಿ ಮತ್ತು ಜ್ಯೋತಿ ಅಂತ 2 ಅಗ್ನಿಯ ಮಕ್ಕಳು. ಈ ಎಲ್ಲ ಲೋಕಗಳು ಏನು ಅಂದರೆ, ನಮ್ಮನ್ನು ಸ್ವಾಮಿಗಳು ಊರಿನಿಂದ ಬರ್ತಾರೆ ಅಂದರೆ ಎಲ್ಲರೂ ಸ್ವಾಗತ ಮಾಡೋದಕ್ಕೆ ಅಲಂಕಾರ ಮಾಡಿಕೊಂಡು ನಿಂತಿರ್ತೇವಲ್ಲ, ಹಾಗೆ ಈ ಎಲ್ಲ ದೇವತೆಗಳು ಇವನು ಮುಕ್ತನಾಗ್ತಾ ಇದ್ದಾನಪ್ಪ, ಬನ್ನಿ 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 ಅಂತ ಸ್ವಾಗತ ಮಾಡೋದಕ್ಕೆ ನಿಂತಿರ್ತಾರಂತೆ. ನಮ್ಮನ್ನೆಲ್ಲ ಮುಕ್ತ ಜೀವ ಮುಕ್ತನಾಗೋದಕ್ಕೆ ಅಲ್ಲಿ ಬರ್ತಾ ಇದ್ದಾನೆ, ಇಷ್ಟೆಲ್ಲ ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದಾನೆ, ಅವನ ಸ್ವಾಗತ ಮಾಡೋಣ ಅಂತ ಎಲ್ಲರೂ ವಾದ್ಯ ವೈಭವಗಳಿಂದ ಒಂದೊಂದು ಲೋಕದಲ್ಲೂ ನಮ್ಮನ್ನು ಮರ್ಯಾದೆ ಕೊಟ್ಟು ಕೊಟ್ಟು ಮೇಲಿನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಅರ್ಚಿರ್ಲೋಕ ಅದಾದ ಮೇಲೆ ವಾಯುಲೋಕ, ಅಹರ್ಲೋಕ ಅಂತ ಸಂಕ್ಷೇಪದಲ್ಲಿ ಹೇಳ್ತೇನೆ. ಅಹರ್ಲೋಕ ಅಂತ, ಅಹರ್ಲೋಕದಲ್ಲಿ 2 ದೇವತೆ ಇದ್ದಾನೆ. ಅಹರಭಿಮಾನಿ ದೇವತೆ, ಅಭಿಜಿತ್ ಅಂತ ಮಧ್ಯಾಹ್ನಕ್ಕೆ ಅಭಿಮಾನಿಯಾದಂತಹ ದೇವತೆ. ಅವರಿಬ್ಬರನ್ನು ಭೇಟಿಯಾಗಿ ಶುಕ್ಲ ಪಕ್ಷಾಭಿಮಾನಿಯಾದ ದೇವತೆ, ಅಲ್ಲಿ ಪೌರ್ಣಿಮಾಭಿಮಾನಿಯಾದ ದೇವತೆ, ಅಲ್ಲಿಂದ ಮೇಲೆ ಷಣ್ಮಾಸಾಹ 6 ಮಾಸಗಳಿಗೆ ಅಭಿಮಾನಿಗಳಾದ ದೇವತೆ, ಉತ್ತರಾಯಣಕ್ಕೆ ಅಭಿಮಾನಿಯಾದ ದೇವತೆ ವಿಷುವ ಎಂಬಂತಹ ದೇವತೆ, ಸಂವತ್ಸರ ಲೋಕ ಆದ ಮೇಲೆ ತಟಿಲ್ಲೋಕ, ತಟಿಲ್ಲೋಕ ಆದ ಮೇಲೆ ವರುಣಲೋಕ. ಆ ವರುಣಲೋಕದಲ್ಲಿ ಅಲ್ಲಿ ಮತ್ತೊಮ್ಮೆ ಟೆಸ್ಟು ಏನು ಅಂದರೆ, ವರುಣನ ಹತ್ರ ಒಂದು ದಂಡ ಇದೆ. ಆ ದಂಡವನ್ನು ನಮ್ಮ ತಲೆ ಮೇಲೆ ಇಡ್ತಾನಂತೆ. ತಲೆ ಮೇಲೆ ಇಟ್ಟರೆ ಏನು ಸುಳ್ಳೇ ಮಾತಾಡೋ ಹಾಗಿಲ್ಲ. ಅದೇನೋ ಟೆಸ್ಟ್ ಬಂದಿದೆಯಲ್ಲ ಈಗ, ಪಾಲಿಗ್ರಾಮ್. ಹಾಗೆ ಆ ವರುಣ ನಮ್ಮ ದಂಡವನ್ನು ತಲೆಯ ಮೇಲೆ ಇಟ್ಟರೆ ಎಲ್ಲ ಸತ್ಯ ಹೊರಗೆ ಬರಬೇಕು, ಸುಳ್ಳು ಏನು ಉಳಿಯೋದೇ ಇಲ್ಲ. ಆಗ ಸುಳ್ಳು ಮಾತನಾಡುವ ಪ್ರಸಂಗ ಇಲ್ಲ. ಆದರೂ ವರುಣನಿಗೆ ಆ ಶಕ್ತಿ ಇದೆ. ಆಮೇಲೆ ದಕ್ಷ ಪ್ರಜಾಪತಿ ಆದ ಮೇಲೆ ಸೂರ್ಯ ಆದ ಮೇಲೆ ಚಂದ್ರ ಆದ ಮೇಲೆ ವೈಶ್ವಾನರ. ಈ ವೈಶ್ವಾನರ ಯಾರು? ನಮ್ಮ ಹೊಟ್ಟೆಯಲ್ಲಿ ಇದ್ದು ಪಚನ ಮಾಡ್ತಾನಲ್ಲ, ಇದೇ ವೈಶ್ವಾನರ ಅಲ್ಲಿ ಆ ಲೋಕದಲ್ಲಿ ಇದ್ದಾನೆ. ವೈಶ್ವಾನರ ಲೋಕ. ಈ ವೈಶ್ವಾನರ ಲೋಕ ಅಂದರೆ ಜಂಕ್ಷನ್ ಇದ್ದ ಹಾಗೆ, ಜಂಕ್ಷನ್. ಇಲ್ಲಿ ಎಲ್ಲರೂ ಬರಬೇಕು. ಯಾರೆಲ್ಲರೂ ಅಂತ ಆಮೇಲೆ ಹೇಳ್ತೇನೆ. ಎಲ್ಲರೂ ಬರಬೇಕು ಆ ವೈಶ್ವಾನರ ಲೋಕ. ವೈಶ್ವಾನರ ಲೋಕ ಆದ ಮೇಲೆ ಇಂದ್ರಲೋಕ ಆದ ಮೇಲೆ ಧ್ರುವಲೋಕ. ಆ ಧ್ರುವಲೋಕದಲ್ಲಿ ಶಿಂಶುಮಾರ ರೂಪಿಯಾದಂತಹ ಭಗವಂತ ಇರ್ತಾನೆ. ಅವನಿಗೆ ನಮಸ್ಕಾರವನ್ನು ಮಾಡಿ ಅವನ ಅನುಮತಿಯನ್ನು ತೆಗೆದುಕೊಂಡು ಮುಂದೆ ಭಾರತೀ ಲೋಕಕ್ಕೆ ಹೋಗ್ತೇವೆ. ಭಾರತೀ ಲೋಕ ಆದ ಮೇಲೆ ವಾಯುದೇವರ ಲೋಕ. ವಾಯುದೇವರ ಲೋಕಕ್ಕೆ ನಾವೆಲ್ಲ ಹೋದ ಮೇಲೆ ವಾಯುದೇವರು ನಮ್ಮನ್ನು ಸೆಗ್ರಿಗೇಟ್ ಮಾಡ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಅಂತ ನಿರ್ಧಾರವನ್ನು ವಾಯುದೇವರು ಮಾಡ್ತಾರೆ. ಬಹಳ ಸುಂದರವಾಗಿದೆ. ಯಾರೆಲ್ಲಿ ಹೋಗಬೇಕು? ವಾಯುಲೋಕದ ತನಕ ಎಲ್ಲರೂ ಹೋಗಿಬಿಡ್ತೇವೆ.
ಹೋದ ಮೇಲೆ ವಾಯುದೇವರು ನಮ್ಮನ್ನು ಸೆಗ್ರಿಗೇಟ್ ಮಾಡ್ತಾರೆ. ಏನು ಮಾಡ್ತಾರೆ? ಒಂದು 5 ನಿಮಿಷದಲ್ಲಿ ಹೇಳ್ತೇನೆ, ಬಹಳ ಸುಂದರವಾಗಿದೆ, ಕೇಳಬೇಕು. ವಿಷಯ ತಿಳಿದುಕೊಂಡಿರೋಣ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಈ ಸಾಧನೆ ಮಾಡಿದಂತಹ ಅಪರೋಕ್ಷ ಜ್ಞಾನಿಗಳಲ್ಲಿ ಅನೇಕ ತರಹ ಜನ ಇದ್ದಾರೆ. ಪ್ರತೀಕಾಲಂಬನರು ಅಂತ ಕೆಲವರು. ಇವರೆಲ್ಲ ಪಕ್ವ ಸಾಧನರು, ಅಪಕ್ವ ಸಾಧನರು. ಅಪಕ್ವ ಸಾಧನರು ಅಂದರೆ ನಾವು ನೀವೆಲ್ಲ, ನಮ್ಮ ಸಾಧನೆ ಪೂರ್ಣ ಆಗೇ ಇಲ್ಲ, ನಾವು ಮತ್ತೆ ಸಂಸಾರಕ್ಕೆ ಬರ್ತೇವೆ, ನಮ್ಮನ್ನು ಬಿಟ್ಟುಬಿಡಿ. ಪಕ್ವ ಸಾಧನರು ಅಂತ ಇದ್ದಾರೆ. ಯಾರ ಸಾಧನೆ ಪಕ್ವ ಆಗಿದೆಯೋ ಅವರು. ಈ ಪಕ್ವ ಸಾಧನರಲ್ಲೂ ಅನೇಕ ತರಹದ ಜನ ಇದ್ದಾರೆ. ಪ್ರತೀಕಾಲಂಬನರು ಅಂತ. ಪ್ರತೀಕಾಲಂಬನರು ಅಂದ್ರೇನು? ಯಾವುದೋ ಒಂದು ಪ್ರತಿಮೆಯಲ್ಲಿ, ಒಂದು ಸಣ್ಣ ಅಧಿಷ್ಠಾನದಲ್ಲಿ ಮಾತ್ರ ಭಗವಂತನ ಉಪಾಸನೆಯನ್ನು ಮಾಡುವ ಯೋಗ್ಯತೆ ಇರುವಂತಹ ಜನ. ಅವರಲ್ಲಿ ವಿದ್ಯಾ ಎಂಬಂತಹ ಒಂದು ಅಪರೋಕ್ಷ ಜ್ಞಾನ. ಆ ವಿದ್ಯಾ ಎಂಬಂತಹ ಅಪರೋಕ್ಷ ಜ್ಞಾನ ಏನಿದೆ ಅಂದರೆ, ಆ ವಿದ್ಯಾ ಅಪರೋಕ್ಷ ಜ್ಞಾನ, ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕುಳಿತರೆ 48 ನಿಮಿಷಗಳ ಕಾಲ ದೇವರನ್ನು ಅಖಂಡವಾಗಿ ನೋಡಬಹುದು, ಯಾವ ವಿಘ್ನ ಇಲ್ಲದೇನೆ ನೋಡಬಹುದು. ಅಂಥ ಯೋಗ್ಯತೆ ಇರುವಂತಹ ವ್ಯಕ್ತಿಗಳವರು. ಅವರು ಸುಷುಮ್ನಾ ನಾಡಿಯಿಂದ ಈಗೇನು ಹೊರಗೆ ಬರ್ತಾರಲ್ಲ, ಈ ಅರ್ಚಿನಾದಿ ಲೋಕದಿಂದ ಹೊರಗೆ ಬರ್ತಾರಲ್ಲ, ಅದನ್ನು ಬ್ರಹ್ಮಯಾನ ಅಂತೂ ಕರೀತಾರೆ, ವಿಷುವತ್ತ ಅಂತೂ ಕರೀತಾರೆ. ಇರಲಿ, ಅವರು ಬಂದು ಏನು ಮಾಡ್ತಾರೆ ಅಂದರೆ ಸತ್ಯಲೋಕಕ್ಕೆ ಹೋಗಿ ಕೂತ್ಕೋತಾರೆ. ಪವನಾಂತರಾತ್ಮ, ವಾಯುದೇವರು ಇರುವಂತಹ ಅಂದರೆ ಬ್ರಹ್ಮದೇವರು ಇರುವಂತಹ ಸತ್ಯಲೋಕಕ್ಕೆ ಹೋಗಿ ಕೂತ್ಕೋತಾರೆ. ಯಾರು? ಈ ಪ್ರತೀಕಾಲಂಬನರು. 48 ನಿಮಿಷಗಳ ಕಾಲ ದೇವರ ದರ್ಶನವನ್ನು ಮಾಡಿಕೊಳ್ಳುವ ಯೋಗ್ಯತೆ ಇರುವಂಥವರು. ಆಮೇಲೆ ಅಪ್ರತೀಕಾಲಂಬನರು ಅಂತ ಕೆಲವರಿದ್ದಾರೆ. ಅಪ್ರತೀಕಾಲಂಬನರು ಅಂದರೆ ಇವರು ವ್ಯಾಪ್ತೋಪಾಸಕರು, ಇಡೀ ಜಗತ್ತಿನಲ್ಲಿ ಭಗವಂತನ ಉಪಾಸನೆಯನ್ನು ಮಾಡುವ ಯೋಗ್ಯತೆ ಇರುವವರು. ಇವರಿಗೆ 48 ನಿಮಿಷ ಅಂತ ಲಿಮಿಟೆಡ್ ಇಲ್ಲ, ಕೂತರೆ ದಿನಗಟ್ಟಲೆ ದೇವರನ್ನು ನೋಡ್ಬೋದು. ಇವರು ಎಷ್ಟೊತ್ತು ಬೇಕಾದಷ್ಟೊತ್ತು ದೇವರನ್ನು ನೋಡ್ತಾರೆ. ಅಂಥ ದೊಡ್ಡ ಯೋಗ್ಯತೆ ಇವರದು. ಅಪ್ರತೀಕಾಲಂಬನರು ಅಂತ. ಇದನ್ನು ಮಹಾವಿದ್ಯಾ ಅಥವಾ ಮಹಾಜ್ಞಾನ ಅಂತ ಕರೀತಾರೆ. 48 ನಿಮಿಷಗಳಿಗಿಂತಲೂ ಹೆಚ್ಚು ಹೋಗ್ತಾರೆ. ಇವರು ಹೋಗೋ ದಾರಿ ಸೇಮು, ಆದರೆ ಮುಟ್ಟೋ ಡೆಸ್ಟಿನೇಷನ್ ಮಾತ್ರ ಬೇರೆ. ಇವರು ನೇರವಾಗಿ ವೈಕುಂಠಕ್ಕೆ ಹೋಗಿ ಕೂತ್ಕೋತಾರೆ. ವೈಕುಂಠಕ್ಕೆ ಇದ್ಯಾವುದು ಮೋಕ್ಷ ಅಲ್ಲ, ಮೋಕ್ಷಕ್ಕೆ ಹೋಗೋದಕ್ಕೆ ಪ್ರೀ ಸ್ಟೇಷನ್ಗಳಿವೆಲ್ಲ, ವೇಟಿಂಗ್ ರೂಮ್ಗಳು. ಸಾಧನೆಯನ್ನು ಇನ್ನೂ ಮಾಡಬೇಕಾಗಿರುತ್ತೆ, ಅಲ್ಲಿ ಹೋಗಿ ಕೂತ್ಕೋತಾರೆ. ವೈಕುಂಠಕ್ಕೆ ಹೋಗಿ ಅಲ್ಲಿ ಕೂತ್ಕೋತಾರೆ. ಇವರೆಲ್ಲರಿಗೂ ಎಷ್ಟು ವರ್ಷ ಆಯುಷ್ಯ ಅಂದರೆ ಬ್ರಹ್ಮದೇವರ 100 ವರ್ಷದವರೆಗೆ ಆಯುಷ್ಯ. ಇವರು ಅಷ್ಟು ದಿವಸ ಇರಬಹುದು, ಅವಕಾಶ ಇದ್ದರೆ. ಇಲ್ಲದೇ ಇದ್ದರೆ ಬೇಗ ಹೋಗ್ತಾರೆ, ಅಲ್ಲಿ ಹೋಗಿ ಕೂತ್ಕೋತಾರೆ. ಇನ್ನು ಈ ಪಕ್ವ ಸಾಧನರಲ್ಲೂ ಕೂಡ, ಈ ಪ್ರತೀಕಾಲಂಬನರಲ್ಲೂ ಏನು ಮಜಾ ಅಂದರೆ, ಕೆಲವರು ಅಂಜಸಾ ಸಾಧನ ಪೂರ್ತಿಮಂತಹ ಅಂತ, ಸಾಧನೆ ಪರ್ಫೆಕ್ಟಾಗಿ ಪೂರ್ಣ ಮುಗಿದು ಹೋಗಿದೆ, ಅಂಥ ಕೆಲವರು ಜನರಿದ್ದಾರೆ. ಈ ಅಂಥ ಕೆಲವರು ಜನರಲ್ಲಿ ಏನಾಗತ್ತೆ ಅಂದರೆ, ಕೆಲವರು ದೇವರ ಆದೇಶ ಮಾಡ್ತಾನೆ, ದೇವರಿಗೆ ಅವರ ಮೇಲೆ ಬಹಳ ಪ್ರೀತಿ, ಬಂದ್ಬಿಡು ಅಂತ ಕರೀತಾನೆ, ಬೇಗನೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಇಲ್ಲಿ ಮರಣ ಆಯಿತಾ, ನೇರವಾಗಿ ವೈಕುಂಠಕ್ಕೇ ಹೋಗಿ ಕೂತ್ಕೋತಾರೆ. ಸಾಧನ ಪೂರ್ಣ ಆಗಿದೆ, ಅಲ್ಲಿ ಹೋಗಿ ಕೂತ್ಕೋತಾರೆ. ಇನ್ನು ಕೆಲವರಿಗೆ ಎಲ್ಲ ಆಗಿದೆ, ಏನೋ ಸ್ವಲ್ಪ ಉಳ್ಕೊಂಡಿದೆ ಸಾಧನೆ, ಅಂಥವ್ರನ್ನ ದೇವರು ನೀನು ಸ್ವಲ್ಪ ಬೇರೆ ಲೋಕಗಳಿಗೆ ಹೋಗಿ ಸಾಧನೆ ಮುಗಿಸ್ಕೊಂಡು ಬಾ ಅಂತಂತಾರೆ. ಅವರು ಬೇರೆ ಲೋಕಗಳಿಗೆ ಹೋಗಿ ಸಾಧನೆಯನ್ನು ಮುಗಿಸಿಕೊಂಡು ಆಮೇಲೆ ವೈಕುಂಠಕ್ಕೆ ಹೋಗಿ ಕೂತ್ಕೋತಾರೆ. ಇನ್ನು ಕೆಲವರು ವಿಚಿತ್ರ ಏನು ಅಂದರೆ, ಸಾಧನೆ ಪೂರ್ಣ ಆಗಿದೆ, ಏನೇನೂ ಉಳಿದಿಲ್ಲ, ಎಲ್ಲ ಸಾಧನೆ ಪೂರ್ಣ ಆಗಿದೆ, ಆದರೂ ದೇವರಂತಾನೆ, ನೀನು ಬೇಡ, ಇನ್ನೊಂದೆರಡು ದಿವಸ ಬಿಟ್ಟು ಬಾ. ಯಾಕೆ? ಹರಿಯಾಜ್ಞಾ, ಅಷ್ಟೇ ದೇವರ ಆದೇಶ. ಯಾಕೆ ಏನೋ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ನನ್ನ ಜೊತೆ ನಾನು ಸಾಧನೆ ಪೂರ್ಣ ಮಾಡಿದ್ದೇನೆ, ನೀನು ಸಾಧನೆ ಪೂರ್ಣ ಮಾಡಿದ್ದೀರಿ, ಇಬ್ಬರೂ ಅಪ್ರತೀಕಾಲಂಬನರು, ಇಬ್ಬರೂ ವೈಕುಂಠಕ್ಕೆ ಹೋಗಲು ಅರ್ಹರು. ಸಾಧನೆ ಪೂರ್ಣ ಆಗಿದೆ, ಸತ್ವಿ, ಮೇಲೆ ಹೋದ್ವಿ, ನಿನ್ನ ಲಘು ಕರ್ಕೋತಾನೆ, ನನಗೆ ಇನ್ನೊಂದು 4 ದಿವಸ ಬಿಟ್ಟು ಬಾ ಅಂತಾನೆ. ಯಾಕೆ? ನಾನು ಹೇಳ್ತೀನಿ ಮಾಡಷ್ಟೇ. ಇದು ದೇವರ ಆದೇಶ. ದೇವರು ತನ್ನ ಸ್ವಾತಂತ್ರ್ಯವನ್ನು ತೋರಿಸ್ತಾನೆ. ಹರಿಯಾಜ್ಞಾ. ಹಾಗಾಗಿ ಅವರು ಆ ರೀತಿಯಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಇನ್ನು ಅಪಕ್ವ ಸಾಧನರು ಅಂತ ಇದ್ದಾರೆ. ಆ ಅಪಕ್ವ ಸಾಧನರಲ್ಲಿ ಮತ್ತೆ 3 ಜನ ಅಪಕ್ವ ಸಾಧನರು. 80% ಸಾಧನೆ ಪೂರ್ತಿಯಾಗಿದೆ, ಇನ್ನೊಂದು 20% ಸಾಧನೆ ಉಳ್ಕೊಂಡಿದೆ. ಅಂಥವರು 6 ಮಾತ್ರಾಗಳ ಕಾಲ ಅನ್ನುವಷ್ಟು ಸಮಯದವರೆಗೆ ಭಗವಂತನ ದರ್ಶನವನ್ನು ಮಾಡಿಕೊಳ್ತಾರೆ. ಇದನ್ನು ತಪಸ್ಸು ಅಂತ ಈ ಅಪರೋಕ್ಷ ಜ್ಞಾನಕ್ಕೆ ಹೆಸರು. ಇವರು ಉತ್ಕ್ರಾಂತರಾಗುವುದು ಪಿಂಗಲ ಎಂಬ ನಾಡಿಗಳು.
ನಮ್ಮ ಮಧ್ಯದಲ್ಲಿ ಬ್ರಹ್ಮನಾಡಿ ಇದ್ದರೆ ಬ್ರಹ್ಮನಾಡಿಯ ಬಲಭಾಗದಲ್ಲಿ ಪಿಂಗಲ ಅಂತ ನಾಡಿ ಇದೆ. ಆ ಪಿಂಗಲ ಎಂಬ ನಾಡಿಯಿಂದ ಇವರು ಹೊರಗೆ ಉತ್ಕ್ರಮಣವನ್ನು ಹೊಂತಾರೆ. ಮಾರ್ಗ ಇದೆ. ಅರ್ಚಿರಾದಿ ಲೋಕದಿಂದಲೇ ಮೇಲೆ ಬರ್ತಾರೆ. ಇವರು ಮೇಲೆ ಬಂದು ತಪೋಲೋಕದಲ್ಲಿ ಇರ್ತಾರೆ. ತಪೋಲೋಕದಲ್ಲಿ ಇವರು ಇರ್ತಾರೆ. ಇವರಿಗೂ ಆಯುಷ್ಯ ಬ್ರಹ್ಮದೇವರ ಒಂದು 100 ವರ್ಷಗಳಷ್ಟು ಆಯುಷ್ಯ ಅವರಿಗೂ ಇರುತ್ತೆ, ಅಲ್ಲೇ ಇರ್ತಾರೆ. ಇನ್ನು ಅಪಕ್ವ ತರ ಸಾಧನರು ಅಂತ ಇದ್ದಾರೆ. ಈ ಅಪಕ್ವ ತರ ಸಾಧನರು 100ಕ್ಕೆ 60% ಮಾತ್ರ ಸಾಧನೆ ಆಗಿದೆ, ಇನ್ನೊಂದು 40% ಸಾಧನೆ ಆಗಿಲ್ಲ. ಇವರೂ ಕೂಡ ಪಿಂಗಲಾ ನಾಡಿಯಿಂದಲೇ ಹೊರಗೆ ಹೋಗ್ತಾರೆ. ಇವರಿಗೆ ದೇವರ ಅಪರೋಕ್ಷ ಜ್ಞಾನ ಎಷ್ಟೊತ್ತು? ಇಷ್ಟೇ. ಸಾಧನೆ ಮಾಡಿದ್ದೆಷ್ಟು? ಅನಾದಿ ಕಾಲದಿಂದ ಸಾಧನೆಯನ್ನು ಮಾಡಿ 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 ಬಂದರೆ ಏನಪ್ಪ ಇವರಿಗೆ ಅಪರೋಕ್ಷ? ಕಣ್ಣು ಮುಚ್ಚಿದರೆ ಮುಗಿದೋಯ್ತು. ಒಂದು ಸತಿ ಕೂತಾಗ ಅಷ್ಟೇ, ಮತ್ತೆ ಬಂದರೆ ಮತ್ತಾಗತ್ತೆ. ಇವರೆಲ್ಲ ಮತ್ತೆ ಸಾಧನೆಯನ್ನು ಮಾಡಿ ಹೆಚ್ಚು ಮಾಡಿಕೊಳ್ತಾರೆ ಮೇಲೆ. ಆದರೆ ಈಗ ಈ ದೇಹವನ್ನು ಬಿಡಬೇಕಾದರೆ ಅವರಿಗೆ ಆಗ್ತಾ ಇರೋದು ಇಷ್ಟೇ, ಒಂದೇ ಅನ್ನುವಷ್ಟು ಅಪರೋಕ್ಷ ಜ್ಞಾನ. ಇವರು ಜನಲೋಕಕ್ಕೆ ಹೋಗಿ ಕೂತ್ಕೋತಾರೆ. ಇವರಿಗೂ ಬ್ರಹ್ಮದೇವರ ಒಂದು 100 ವರ್ಷದಷ್ಟು ಆಯುಷ್ಯ. ಇನ್ನು ಅಪಕ್ವ ತಮ ಸಾಧನರು ಅಂತ ಇದ್ದಾರೆ. ಇವರಿಗೆ 100ಕ್ಕೆ 40% ಮಾತ್ರ. ಈ ಪರ್ಸೆಂಟೇಜು ಸುಮ್ಮನೆ ಹೇಳ್ತಾ ಇದ್ದೇನೆ, ಹಾಗೇ ಇಟ್ಕೊಂಡು ನಾಳೆ ನೀವು ಯಾರಿಗೋ ಹೋಗಿದ್ದು ಇವ್ರು ಹಿಂಗೆ ಹೇಳಿದ್ರು ಅಂತ ಯಮಧರ್ಮನಿಗೆ ಕೇಳಿ ನನ್ನ ಹೊಡೆಸಬೇಡಿ. ಸುಮ್ಮನೆ ಜಸ್ಟ್ ಒಂದು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೇನೆ. 40% ಮಾತ್ರ ಸಾಧನೆ ಆಗಿರುತ್ತೆ, ಇನ್ನು 60% ಸಾಧನೆ ಆಗಿಲ್ಲ. ಅಪಕ್ವ ತಮ ಸಾಧನರು ಅಂತ. ಇವರಿಗೆ ಅಪರೋಕ್ಷ ಜ್ಞಾನ ಪಾದಯೋಗ ಅಂತ ಕರೀತಾರೆ. ಪಾದಯೋಗ ಅಂದರೆ ಎಷ್ಟು? ಅನ್ನೋದಕ್ಕೆ ಎಷ್ಟು ಟೈಮ್ ಬೇಕೋ ಅದನ್ನು 4 ಭಾಗ ಮಾಡಿದರೆ ಎಷ್ಟು ಸಣ್ಣ ಅವಕಾಶವೋ ಅಷ್ಟೇ ದೇವರ ದರ್ಶನ. ಅಷ್ಟೇ ಅಂತಂತೀವಿ. ಆದರೆ ಆ ಅಷ್ಟೇಗೆ ದೇವರು ಕೊಟ್ಟ ಫಲ ಎಷ್ಟಿದೆ ನೋಡಿ. ಇವರ್ಯಾರೂ ಮತ್ತೆ ತಿರುಗಿ ಬರೋದಿಲ್ಲ, ಯಾರೂ ಮತ್ತೆ ಜನ್ಮ ಇಲ್ಲ ಇವರಿಗೆ, ಜನ್ಮವೇ ಇಲ್ಲ ಇವರಿಗೆ. ಹೋಗ್ತಾರೆ ಇವರು ಮೇಲೆ ಹೋಗಿ ಮಹರ್ಲೋಕದಲ್ಲಿ ಕೂತ್ಕೋತಾರೆ. ಇವರೂ ಪಿಂಗಲಾ ನಾಡಿಯಿಂದಲೇ ಬರೋರು. ಮಹರ್ಲೋಕದಲ್ಲಿ ಹೋಗಿ ಕೂತ್ಕೋತಾರೆ. ಆ ಮಹರ್ಲೋಕದಲ್ಲಿ ಇವರಿಗೆ ಎಷ್ಟು ಆಯುಷ್ಯ? ಬ್ರಹ್ಮದೇವರ ಒಂದೇ ಒಂದು ದಿನದ ಆಯುಷ್ಯ ಮಾತ್ರ ಮಹರ್ಲೋಕದಲ್ಲಿ ಇವರಿಗೆ ಇರುತ್ತೆ. ಹೀಗೆ ಇವರೆಲ್ಲರೂ ಹೋಗಿ ಆಯಾ ಲೋಕದಲ್ಲಿ ಕೂತ್ಕೋತಾರೆ. ಅಪಕ್ವ ತಮ ಸಾಧನರು ಮಹರ್ಲೋಕ, ಅಪಕ್ವ ತರ ಸಾಧನರು ಜನೋಲೋಕ, ಅಪಕ್ವ ಸಾಧನರು ತಪೋಲೋಕ. ಪಕ್ವ ಸಾಧನರಲ್ಲಿಯೂ ಕೂಡ ಪ್ರತೀಕಾಲಂಬನರು. ಚತುರ್ಮುಖ ಬ್ರಹ್ಮದೇವರ ಹತ್ತಿರ ಅಪ್ರತೀಕಾಲಂಬನರು. ವೈಕುಂಠದಲ್ಲಿ ಅಪ್ರತೀಕಾಲಂಬನರಲ್ಲೂ ಕೂಡ ಅಂಜಸ ಸಾಧನ ಪೂರ್ತಿಯಾದವರು ಆಗಲೇ ಹೋಗಿ ಕೂಡ್ತಾರೆ. ಅದರಲ್ಲೂ ದೇವರ ಆಜ್ಞೆಯಿಂದ 1-2 ದಿವಸ ಬಿಟ್ಟು ಬರೋರು ಕೆಲವರು. ಇನ್ನು ಕೆಲವರು ಅಂಜಸ ಸಾಧನ ಪೂರ್ತಿ ಆಗದೇ ಇದ್ದವರು ಬೇರೆ ಲೋಕಗಳಲ್ಲಿ ವಿಹಾರ ಮಾಡಿ ಸಾಧನೆಯನ್ನು ಮಾಡಿ ಬಂದು ಕೂತ್ಕೋತಾರೆ. ಇವರೆಲ್ಲರೂ ಹೋಗಿ ಏನು ಮಾಡಿದ್ರೀಗ? ಕೂತ್ಕೊಂಡ್ರಷ್ಟೇ. ಇವರೆಲ್ಲ ಅಲ್ಲಲ್ಲಿ ಕೂತಾಗ ಇನ್ನೇನು ಬ್ರಹ್ಮದೇವರ ಆಯುಷ್ಯ ಮುಗಿತು, ಪ್ರಳಯ ಮಾಡಬೇಕು. ದೇವರು ಸಂಕರ್ಷಣ ಮುಖಾಗ್ನಿನ ಜೋರಾಗಿ ಬೆಂಕಿ ಹಚ್ಚಿಬಿಡ್ತಾನೆ ಪಾತಾಳಕ್ಕೆ ಬೆಂಕಿ ಹಚ್ಚಿದರೆ ಎಲ್ಲ ಲೋಕಗಳು ಸುಡ್ತಾ ಬರುತ್ತೆ. ಇವರೆಲ್ಲ ಅಲ್ಲಿ ಕೂತವರು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಸಾಧನೆಯನ್ನು ಮಾಡಿ ತಮ್ಮ ಅಪರೋಕ್ಷ ಜ್ಞಾನವನ್ನು ಬೆಳೆಸಿಕೊಳ್ತಾ ಇರ್ತಾರೆ. ಬೆಂಕಿ ಹತ್ತತ್ತೆ, ಒಂದೊಂದು ಕೆಳಗಿನ ಲೋಕ ಸುಡ್ತಾ ಬಂದ ಹಾಗೆ ಎಲ್ಲರೂ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಎಲ್ಲರೂ ಸೇರಿ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರ ಹೊಟ್ಟೆಯಲ್ಲಿ ಹೋಗಿ ಆಮೇಲೆ ಎಲ್ಲ ಬ್ರಹ್ಮಾಂಡ ಎಲ್ಲ ಸುಟ್ಟು ಹೋಗುತ್ತೆ. ಎಲ್ಲರೂ ಬ್ರಹ್ಮಾಂಡದ ಹೊರಗೆ ಬರ್ತಾರೆ. ಬ್ರಹ್ಮಾಂಡದ ಹೊರಗೆ ಬಂದ ಮೇಲೆ ಅಲ್ಲಿ ಅನ್ನಮಯ ಪ್ರಾಣಮಯ ಒಂದೊಂದು ತತ್ವಗಳ ನಾಶ ಆಗತ್ತೆ. ಪೃಥ್ವಿ ತತ್ವ, ಅಪ್ ತತ್ವ, ಎಲ್ಲ ತತ್ವಗಳ ನಾಶ ಆಗತ್ತೆ. ಪೃಥ್ವಿ ತತ್ವ, ಅಪ್ ತತ್ವ, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಅದೆಲ್ಲ ಬೇಕಾದಷ್ಟಿದೆ. ಆ ಎಲ್ಲ ತತ್ವಗಳ ನಾಶ ಆದ ಮೇಲೆ ಎಲ್ಲರೂ ನಾವು ನೀವೆಲ್ಲ ಎಲ್ಲಿರ್ತೇವೆ ಹೇಳಿ? ನಮಗೆ ಪ್ರತ್ಯೇಕ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ನಾವೆಲ್ಲರೂ ಅಂದರೆ ಮುಕ್ತಿಗೆ ಹೋಗುವಂತಹ ಮನುಷ್ಯರೆಲ್ಲರೂ ಕೂಡ ನಮ್ಮನ್ನು ಯಮಧರ್ಮ ನುಂಗಿಬಿಟ್ಟಿರ್ತಾನೆ. ನಾವೆಲ್ಲರೂ ಯಮಧರ್ಮನ ಹೊಟ್ಟೆಯಲ್ಲಿ ಕೂತಿರ್ತೇವೆ. ಯಮಧರ್ಮ ನಮಗೆ ಬಾಕ್ಸ್ ಇದ್ದ ಹಾಗೆ. ಆ ಬಾಕ್ಸಿನಲ್ಲಿ ನಾವೆಲ್ಲ ಕೂತಿರ್ತೇವೆ. ಆ ಯಮಧರ್ಮ ಸ್ವಯಂಭೂ ಮನುವಿನಲ್ಲಿ ಹೋಗ್ತಾನೆ. ಸ್ವಯಂಭೂ ಮನುವನ್ನು ಇಂದ್ರ ನುಗ್ತಾನೆ. ಆ ಇಂದ್ರನನ್ನು ಗರುಡ, ಆ ಗರುಡನ ಮೂಲಕ ನಾವು ಸರಸ್ವತಿ ಮತ್ತು ಬ್ರಹ್ಮದೇವರ ಮೂಲಕ ನಾವು ಮೋಕ್ಷಕ್ಕೆ ಹೋಗ್ತೇವೆ ಅಂತನ್ನುವುದನ್ನು ತಿಳಿಸ್ತಾರೆ. ನಾವೆಲ್ಲರೂ ಅಲ್ಲಿ ಕೂತಿರ್ತೇವೆ. ಆಗ ಬ್ರಹ್ಮದೇವರು ವಾಸುದೇವ ರೂಪಿಯಾದಂತಹ ಚತುರ್ವ್ಯೂಹಗತನಾದಂತಹ ವಾಸುದೇವ, ಆ ಆನಂದಮಯನಾದಂತಹ ಚತುರ್ವ್ಯೂಹಗತನಾದಂತಹ ವಾಸುದೇವನಲ್ಲಿ ಹೋಗಿ ಎಲ್ಲರೂ ಸೇರಿಕೊಳ್ತೇವೆ. ಒಂದೇ ವಂದ್ಯಂ
ಸದಾನಂದಂ ವಾಸುದೇವಂ ನಿರಂಜನಂ. ಆ ವಾಸುದೇವನೇ ನಮ್ಮೆಲ್ಲರಿಗೂ ಮುಕ್ತಿಯನ್ನು ಕೊಡುವಂಥವನು. ಆ ವಾಸುದೇವನ ಉದರದಲ್ಲಿ ಪ್ರವೇಶವನ್ನು ಮಾಡ್ತೇವೆ. ಈ ರೀತಿಯಾಗಿ ಈ ಮಾರ್ಗ ಹಾಗೂ ಮುಕ್ತಿಯ ಕ್ರಮ ಇದೆ ಎಂಬುದನ್ನು ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರಿಯದೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಮೃತಃ.